ಓಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ತ್ವಂ ಹಿ ಸಮಾಂ ರಕ್ಷತು ಕೃಷ್ಣಾಮೃತ ಮಹಾರ್ಣವದ ಭಗವಂತನ ಪೂಜಾ ಪದ್ಧತಿಯ ಮಹಿಮೆಯೇ ಕೆಲವು ಮಾತುಗಳು. ಆಚಾರ್ಯ ಮಧ್ವರು ವೇದವ್ಯಾಸರ ಪುರಾಣ ಸಂಪುಟಗಳಿಂದ ಆಯ್ಕೆ ಮಾಡಿದ ಕೆಲವು ಅತ್ಯಂತ ಪ್ರಬುದ್ಧವಾದ ಧರ್ಮ ಸೂಕ್ಷ್ಮಗಳನ್ನು ಹೇಳತಕ್ಕ ಮಾತುಗಳು. ಹಿಂದಿನ ಮಾತಿನಲ್ಲಿ ಶ್ರೇಯಸ್ಕರವಾದದ್ದು ವಿಷ್ಣುವಿನ ಆರಾಧನೆ ಅಲ್ಲದೆ ಇಲ್ಲ ಅಂತ ಹೇಳಿದಾಗ ಒಂದು ಮುಖ್ಯ ಏನು ಬಂತು ಅಂತ ಕೇಳಿದರೆ ವಿಷ್ಣು ಒಬ್ಬನೇ ಅಂತ ಹೇಳಿ ಬಂತು ಹೇಳಿಕೆ. ಇಲ್ಲ ಎಲ್ಲರೂ ಒಂದೇ ಅಂತ ಹೇಳಿ ಅಂತ, ಅಲ್ಲ ಎಲ್ಲರೂ ಸಮಾನ ಅಂತ ಹೇಳಿ ಅಂತ. ಯಾಕೆಂದರೆ ಅನೇಕ ವ್ಯಕ್ತಿಗಳ ಪೂಜೆ ಪುನಸ್ಕಾರಗಳನ್ನೆಲ್ಲ ಪುರಾಣವೇ ಹೇಳಿದೆ. ಭವಿಷ್ಯ ಪುರಾಣದಲ್ಲಿಯೂ ಬಂದಿದೆ, ಲಿಂಗ ಪುರಾಣದಲ್ಲಿಯೂ ಇದೆ. ಇತರ ದೇವತೆಗಳ ಆರಾಧನೆಗಳ ಪದ್ಧತಿಗಳು, ಬ್ರಹ್ಮ ಪುರಾಣ ಇವೆಲ್ಲ ಸೂರ್ಯನ ಬಗ್ಗೆ ಹೇಳುತ್ತವೆ. ಹೀಗಾಗಿರುವಾಗ ದೇವರ ಒಂದು ಪೂಜೆಯಲ್ಲಿ ಮಾತ್ರವೇ ನಿಮಗೆ ಶ್ರೇಯಸ್ಸು ಅಂದಾಗ ಉಳಿದ ದೇವತೆಗಳ ಪೂಜೆ ಪುನಸ್ಕಾರಗಳನ್ನೆಲ್ಲ ಬಹಳ ಮಟ್ಟಿನಲ್ಲಿ ಹೇಳಲಿಕ್ಕೆ ಹೋಗಿ ಒಂದೋ ದೇವರು ಎಲ್ಲರೂ ದೇವತೆಗಳು ಒಂದೇ ಅಂತ ಹೇಳಿ ಸಮೀಕರಣ ಮಾಡಿ ನೀವು ಅದನ್ನು ಸುಲಭವಾಗಿಸಬೇಕು. ಇಲ್ಲಾದರೆ ದೇವರ ಪೂಜೆಯಲ್ಲಿ ಮಾತ್ರ ಸೌಕರ್ಯ ಎನ್ನುವ ವಿಷಯದ ಬಗ್ಗೆ ಇನ್ನಷ್ಟು ಗಟ್ಟಿಯಾದ ದೃಢವಾದ ಹೇಳಿಕೆಯನ್ನು ಕೊಡಬೇಕು. ಅದಕ್ಕೆ ಬಹಳ ಸುಂದರವಾದಂತಹ ಮಾತನ್ನು ಪುರಾಣದ ಗೆರೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಅರ್ಚಿತೇ ದೇವದೇವೇಶೇ ಶಂಖಚಕ್ರಗದಾದರೆ ಅರ್ಚಿತಾ ಸರ್ವದೇವಾ ಸ್ಯು ಯತಃ ಸರ್ವಗತೋ ಹರಿ. ಈಗ ನಿಮಗೇನು ಬೇಕು ಕೇಳ್ತಾರೆ. ಇತರ ದೇವತೆಗಳ ಪೂಜೆ ಬೇಕಾ? ಮಾಡಿ. ಯಾರು ಬೇಡ ಹೇಳಿದರು? ದೇವರ ಪೂಜೆ ಬೇಕಾ? ಮಾಡಿ. ಇಲ್ಲಿ ಎರಡು ಸೌಕರ್ಯ. ಇತರ ದೇವತೆಗಳನ್ನು ಪೂಜೆ ಮಾಡಿದರೆ ದೇವರ ಪೂಜೆ ಮಾಡಿದಾಗೆ ಆಗುವುದಿಲ್ಲ. ದೇವರ ಪೂಜೆ ಮಾಡಿದರೆ ಇತರ ದೇವತೆಗಳ ಪೂಜೆ ಮಾಡಿದಂತೆ ಆಗ್ತದೆ. ಈಗೇನು ಮಾಡ್ತೀರಿ ಅಂತ ಕೇಳ್ತಾರೆ. ಆನಂತರ ಇತರ ದೇವತೆಗಳನ್ನು ನೀವು ಎಷ್ಟೇ ವೈಭವದಲ್ಲಿ ಪೂಜೆ ಮಾಡಿ ದೇವರ ಪೂಜೆಯನ್ನು ಏನೂ ಮಾಡದಂತಲೇ ಅರ್ಥ. ಅದೇ ದೇವರ ಪೂಜೆಯನ್ನು ಯಾವ ಪ್ರಕಾರದಲ್ಲಿ ನಡೆಸಿ ಎಲ್ಲ ದೇವತೆಗಳ ಪೂಜೆಯೂ ಆದ ಹಾಗೆ ಆಗ್ತದೆ. ಅದಕ್ಕೆ ಕಾರಣ ಹೇಳುತ್ತೇವೆ ನಾವು ಅಂತಾರೆ. ಮೊದಲಿಗೆ ಹೇಳ್ತಾರೆ ಅರ್ಚಿತೇ ದೇವದೇವೇಶೇ ಅಂತ. ನೀವು ಪೂಜೆ ಮಾಡಿದ ಯಾರನ್ನು? ದೇವದೇವೋತ್ತಮನಾದ ಭಗವಂತನನ್ನು ಅಂತ ಅರ್ಥ ಮಾಡಿಕೊಳ್ಳಿ. ಸರ್ವೋತ್ತಮನಾದ ದೇವರನ್ನು ಅಂತ ತಿಳ್ಕೊಳ್ಳಿ. ಆದರೆ ಅವನೇ ಯಾಕೆ ಸರ್ವೋತ್ತಮ? ಎಲ್ಲರೂ ದೊಡ್ಡವರೆಲ್ಲವ ಕೇಳಿದರೆ ಅದಕ್ಕೆ ದೇವದೇವೇಶ ಅಂತ ಶಬ್ದ ಆಗಿತ್ತು. ದೇವದೇವ ಯಾರು? ಅವನು ಈಶ ಯಾರು? ಈಶ ಅಂದರೆ ಯಾವಾಗಲೂ ಪ್ರಭು ಅಂತ ಅರ್ಥ. ನಮಗಿವತ್ತು ತೊಂದರೆ ಆದದ್ದೇನು ಕೇಳಿದರೆ ಈಶ ಅಂದ ತಕ್ಷಣ ನಾವು ಶಿವ ಅಂತ ತಿಳ್ಕೊಳ್ತೇವೆ, ರುದ್ರ ಅಂತ ಹೇಳುತ್ತೇವೆ. ಈಶ ಶಬ್ದವು ಪರ್ಯಾಯದಲ್ಲಿ ಅವನನ್ನು ಹೇಳಿದೆ ಹೌದು. ಆದರೆ ಈಶವು ಏನನ್ನು ಹೇಳ್ತದೆ ಅಂದರೆ ಈಶಿತೃತ್ವವನ್ನು, ಒಡೆತನವನ್ನು, ದೊರೆತನವನ್ನು ಹೇಳ್ತದೆ. ಹಾಗಾಗಿ ಎಲ್ಲರ ಒಡೆಯ ಯಾರು ಅಂತ ಪ್ರಶ್ನೆ. ಈಶ ಅಂದರೆ ಹಾಗೆ ಅರ್ಥ. ದೇವದೇವನ ಒಡೆಯ. ದೇವದೇವ ಎನ್ನುವುದು ಶಬ್ದ ವಾಯುರ್ಭೀಮೋ ಅಭಿಮನಾದೋ ಮಹೂಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತಿರ್ದೀನಾಂ ದೇಹಬಾಧೆ ತಸ್ಮಾದು ವಾಯು ದೇವದೇವೋ ವಿಶಿಷ್ಟ. ನಾವು ಯಾವ ದೇವತೆಗಳು ದೊಡ್ಡವನು ಅಂತ ನೋಡಲಿಕ್ಕೆ ಹೋದರೆ ಅದೊಂದು ದೊಡ್ಡ ಪ್ರಕರಣವೇ ಆಗಿದೆ. ಅದು ಬ್ರಹ್ಮನ ದೇಹದಲ್ಲಿ ಆದ ಪ್ರಕರಣ. ಅದಿರಲಿ, ಆ ಪ್ರಕರಣದ ಜಿಷ್ಟೇ ಹೇಳುತ್ತೇನೇನು ಅಂತ. ದೇಹದಲ್ಲಿ ಯಾರಿದ್ದರೆ ದೇಹ ನಡೀತದೆ, ಯಾರಿಲ್ಲದಿದ್ದರೆ ದೇಹ ಬೀಳುತ್ತದೆ ಎನ್ನುವುದೊಂದು ಗಲಾಟೆ ಶುರುವಾಯಿತು ದೇವತೆಗಳಲ್ಲಿ. ದೇವರ ವಿಷಯದಲ್ಲಿ ಅಲ್ಲ, ದೇವರಿದ್ದಾರೆ. ಆಗ ಕಣ್ಣು ಹೇಳುತ್ತದೆ. ಅಂದರೆ ಕಣ್ಣಿನ ಅಭಿಮಾನಿಯಾದ ಸೂರ್ಯ ಹೇಳುತ್ತಾನೆ ನನ್ನಿಂದಲೇ ಆಗುವುದು. ಆಯಿತು ಹೋಗಿ ಬಾ. ಹೊರಟ ನಂತರ ಕೇಳುತ್ತಾನೆ ಬಂದು, ಮತ್ತೆ ಒಂದು ವರ್ಷದ ನಂತರ ಬಂದು ಏನಾಯಿತು ಅಂತ. ಏನಾಗಲಿಲ್ಲ, ನೀನು ಹೋಗಿದೆ, ಕುರುಡ ಅಂತ ಜನ ಹೇಳಿದ್ದಾರೆ. ಅವನು ಊಟ ಮಾಡೋದು ಮಾಡ್ತಾನೆ, ತಿರುಗುವುದು ತಿರುಗ್ತಾನೆ, ಮೂಸುವುದು ಮೂಸ್ತಾನೆ, ಹೇಳುವುದು ಹೇಳುತ್ತಾನೆ, ಎಲ್ಲ ನಡೆದಿದೆ. ವಿಸರ್ಗ ಇಂದ್ರಿಯಗಳು ಕೆಲಸ ಮಾಡಿವೆ, ಏನು ತೊಂದರೆ ಆಗಲಿಲ್ಲ. ಕಣ್ಣು ಕಾಣುವುದಿಲ್ಲ ಅಂತಷ್ಟೆ. ಅದಕ್ಕೆ ಬೇಕಾದವರು ಮುಟ್ಟಿ ತೋರಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸರಿ, ಕಿವಿಯವ ಹೋದ. ದಿಗಭಮಾನ್ಯ ದೇವತೆಗಳು ಆಬ್ಸೆಂಟ್ ಆದರು. ಏನಾಯಿತು ಕೇಳಿದರು. ಕಿವುಡ ಅಂತಾರೆ. ಚಲ್ತಾಯೆ ನಡೆದಿದೆ, ಏನಾಗಲಿಲ್ಲ. ಬಾಯಿ ಅಭಿಮಾನಿ ಹೋದ ಅಗ್ನಿ, ಮೂಗ ಅಂತ ಹೇಳಿದ್ರಂತೆ. ಕೈ ಅಭಿಮಾನಿ ಹೋದ, ಅವ ಹೆಳವಾದ. ಕಾಲಿನ ಅಭಿವಾದ, ಕೊಂಟಾದ. ಹೀಗೆ ಮನೋಭಿಮಾನಿ ಹೋದ, ಅವನು ಹುಚ್ಚನಾಗಿ ಇದ್ದ. ಹೀಗೆ ಎಲ್ಲ ಇಂದ್ರಿಯಗಳ ಅಭಿಮಾನಿಗಳು ಆಬ್ಸೆಂಟ್ ಆಗಿ ತಪ್ಪಿಸಿ ನೋಡಿದರು, ಏನೂ ಆಗಲಿಲ್ಲ. ಬಂದು ಕೂತರು.
ಮೂಗಿನವ ಹೇಳ್ತಾನೆ, ಪ್ರಾಣ ಹೇಳ್ತಾನೆ, ನೀನು ಹೋಗಿ ಬಾ ಅಂತೇಳಿ ಹೇಳಿ ಉಳಿದವರು ದೇವತೆಗಳೆಲ್ಲ ಹೇಳಿದರು. ಸರಿ ಅಂತೇಳಿ ನಾನು ಹೊರಟೆ ಅಂತ ಹೊರಡುವಾಗಲೇ ಉಳಿದವರೆಲ್ಲ ಹೋಗಲಿ ಶುರುವಾದರು. ಇದಾಗುವುದಿಲ್ಲ, ಹೋಗಬೇಡ ಮಾರಾಯ, ನೀನು ಕೂತ್ಕೋ ಅಂತ ಗಟ್ಟಿ ಮಾಡಿ. ತಸ್ಯನು ಉತ್ಕ್ರಾಮತಿ, ಅವನು ಹೇಳಲಿಕ್ಕೆ ಹೋದರೆ ಎಲ್ಲರೂ ಹೇಳ್ತಾನೆ, ಬೇರು ಸಮೇತ ಹೋದಾಗ. ಅವನು ಹೋಗಿ ಬಂದು ನೋಡಿದ್ದೇ ಅಲ್ಲ, ಹೋಯಿತು ಪ್ರಾಣ ಹೋಯಿತು ಅಂತ ಇಟ್ಕೊಳ್ವಾ, ಏನಾಯಿತು, ಏನೂ ಆಗಲಿಲ್ಲ ಅಲ್ಲ. ಪ್ರಾಣ ಹೋದರೆ ಕಣ್ಣು ತೇರಿಲಿಲ್ಲ, ಕಿವಿಯೂ ಕೇಳಲಿಲ್ಲ, ಬಾಯಿಯೂ ಮಾತಾಡಲಿಲ್ಲ, ಕೈಯೂ ಅಲ್ಲಾಡಲಿಲ್ಲ, ಕಾಲು ಅಲ್ಲಾಡಲಿಲ್ಲ, ವಿಸರ್ಗೇಂದ್ರಿಯಗಳು ಕೆಲಸ ಮಾಡಲಿಲ್ಲ. ವಿಷಯ ಆದದ್ದಷ್ಟೆ, ಮತ್ತೆ ಹೋಗಿ ಬರುವ ಪ್ರಶ್ನೆ ಇಲ್ಲ. ಹಾಗಾಗಿ ಅವರೆಲ್ಲ ದೇವತೆಗಳು ಹೇಳಿಬಿಟ್ರು, ತಮ್ಮ ದೇವಾಹ ಪ್ರಾಣಮಸ್ತವನ್ ಅಂತ ಚರಿತ್ರೆಯಲ್ಲಿ ಹೇಳ್ತಾರೆ. ಶ್ರೇಷ್ಠ ಹೇಳಿಕೊಂಡು, ಯಾರು ದೊಡ್ಡವರು ಯಾರು ಶ್ರೇಷ್ಠರು ಹೇಳಿಕೊಂಡು ಅವರಲ್ಲೇ ವಿವಾದ ಎದ್ದಿದೆ ಅಂತ ಹೇಳಿಕೊಂಡು, ಆಗ ಪ್ರಾಣನೇ ಶ್ರೇಷ್ಠ ಎನ್ನುವುದನ್ನು ಜ್ಯೇಷ್ಠ ಮತ್ತು ಶ್ರೇಷ್ಠ, ಮೊದಲಿಗನು ಗಟ್ಟಿಗನು. ಕೆಲವೊಮ್ಮೆ ಮೊದಲಿಗನೇ ಗಟ್ಟಿಗನಾಗಬೇಕಾಗಿಲ್ಲ, ಗಟ್ಟಿಗನು ಮೊದಲಿಗನಾಗಬೇಕಾಗಿಲ್ಲ, ಹಾಗೆಲ್ಲ ಕ್ರಮ ಇರ್ತದೆ. ಇಲ್ಲಿ ಹಾಗಲ್ಲ, ಇಬ್ಬರಲ್ಲಿಯೂ ಅವನೇ. ಈಗ ರಾವಣ ಕುಂಭಕರ್ಣ ವಿಭೀಷಣರಲ್ಲಿ ಯಾರು ಒಳ್ಳೆಯವರು ಅಂತ ಕೇಳಿದರೆ, ಯಾರು ಗುಣವಂತರು ಹೇಳಿದರೆ, ಯಾರು ಶ್ರೇಷ್ಠರು ಹೇಳಿದರೆ, ಆಗ ಹುಟ್ಟಿದ ಮೊದಲಲ್ಲಿ ರಾವಣ ಅಂತ ರಾವಣ ಹೇಳುವ ಅಂದರೆ ಅತ್ಯಂತ ಕಳಪೆಯವ ವಿಭೀಷಣ. ತಮ್ಮನಾದರೂ ವಿಭೀಷಣ ದೊಡ್ಡವನ. ಹಾಗೆ ಜ್ಯೇಷ್ಠನಾದವನೇ ಶ್ರೇಷ್ಠನಾಗಬೇಕು ಅಂತ ನಿಯಮ ಇಲ್ಲ, ಶ್ರೇಷ್ಠನಾದವನೇ ಜ್ಯೇಷ್ಠನಾಗಿರ್ತಾನೆ ಅಂತೇಳಿ ಕ್ರಮ ಇಲ್ಲ. ಆದರೆ ಪ್ರಾಣ ಹಾಗಲ್ಲ, ಹುಟ್ಟಿದ್ದರಲ್ಲಿಯೂ ಮೊದಲಿಗೆ, ಗುಣವಂತಿಕೆಯಲ್ಲಿಯೂ ಮೊದಲಿಗೆ. ಅದು ದೇವ ಎನ್ನುವುದು ದೇವತೆಗಳಲ್ಲಿಯೇ ವಿವಾದ ಆಗಿ ತೀರ್ಮಾನ ಆದ ಸಂಗತಿ ಪುರಾಣಗಳಲ್ಲಿ ಉಂಟು, ವೇದಗಳಲ್ಲಿ ಉಂಟು. ಇದು ಎಲ್ಲ ದೇವತೆಗಳೇ ಒಪ್ಪಿದ್ದಾರೆ. ದೇವ ಶಬ್ದ ಬರಬೇಕಾದ್ರೇ ಇತರ ದೇವತೆಗಳು ಇಲ್ಲಿ ಅದು ಬರುವುದೇ ಇಲ್ಲ, ಎಲ್ಲ ಒಂದೇ ಅಂತ ಆದರೆ ಶ್ರೇಷ್ಠ ಹೇಗೆ ಹೇಳೋದು? ಇರುವುದು ಒಬ್ಬನೇ ಆಗಿದ್ದರೆ ಅವನನ್ನು ನಾವು ಅವನು ಹುಡುಗರಲ್ಲಿ ಭಾರಿ ಜೋರಿದ್ದಾನೆ, ಹುಡುಗರ ಇದ್ದರೆ ತಾನೇ, ಒಬ್ಬನೇ ಇದ್ದಾಗ ಜೋರಿದ್ದೇನೆ ಹೇಳೋದು ಪ್ರಯೋಜನ ಇಲ್ಲ. ಹಾಗಾಗಿ ಎಲ್ಲ ಸಮೂಹ ಇದ್ದರೆ ಅದರಲ್ಲಿ ಶ್ರೇಷ್ಠನನ್ನು ಹೇಳಲಿಕ್ಕೆ ಅನುಕೂಲ ಆಗ್ತದೆ, ಇಲ್ಲದಿದ್ದರೆ ಹೇಳಲಿಕ್ಕೆ ಆಗೋದಿಲ್ಲ. ಪರ್ವತಾನಾಂ ಹಿಮಾಲಯ ಹೇಳಿ ಹೇಗೆ ಹೇಳಿದರು? ಪರ್ವತಗಳು ಸುಮಾರಿದ್ದಾಗ ಹಿಮಾಲಯ ಎನ್ನುವುದು ಒನ್ ಆಫ್ ದ ಮೌಂಟ, ಆಗ ಅದರಲ್ಲಿ ದೇವರ ವೈಶಿಷ್ಟ್ಯವನ್ನು ಹೇಳಲಿಕ್ಕೆ ಬಂತು ಅಂತ. ಹಾಗೆ ದೇವತೆಗಳು ಹಲವರು ಇದ್ದರೆ, ಆ ದೇವತೆಗಳಲ್ಲಿ ಯಾರು ದೊಡ್ಡವನು ಅಂತ ವಿವಾದ ಎದ್ದರೆ, ಅದನ್ನು ಪ್ರಾಕ್ಟಿಕಲಿ ಹೇಗೆ ಅಂತ ತೋರಿಸಿಕೊಂಡರೆ ದೇವರು ಶ್ರೇಷ್ಠ ಯಾರು ಗೊತ್ತಾಗ್ತದೆ. ದೇವತೆಗಳೇ ಇಲ್ಲ ಹೇಳಿದರೆ ಮಾತಾಡಲಿಕ್ಕೆ ಇಲ್ಲ. ಅದರಿಂದ ದೇವತೆಗಳಿದ್ದಾರೆ, ದೇವತೆಗಳಲ್ಲಿ ಮಿಗಿಲಾದವನಿದ್ದಾನೆ, ಅವನನ್ನು ನೋಡಿಕೊಳ್ಳುವವನಿದ್ದಾನೆ. ಇಷ್ಟು ಪ್ರತ್ಯೇಕ. ಅಗ್ನಿ ಬೇರೆ ಇದ್ದಾನೆ, ಆನಂತರ ವಾಯು ಬೇರೆ ಇದ್ದಾನೆ, ವರುಣ ಬೇರೆ ಇದ್ದಾನೆ, ಸೂರ್ಯ ಬೇರೆ ಇದ್ದಾನೆ, ಚಂದ್ರ ಬೇರೆ ಇದ್ದಾನೆ ಮನೋಭಿಮಾನಿಯಾಗಿ, ಇಂದ್ರ ಬೇರೆ ಇದ್ದಾನೆ ಕೈ ಅಭಿಮಾನಿಯಾಗಿ, ಅವನ ಮಗ ಜಯಂತ ಇದ್ದಾನೆ ಕಾಲಿನ ಅಭಿಮಾನಿಯಾಗಿ. ಹಾಗೆ ಇವರೆಲ್ಲ ಅಷ್ಟು ಜನ ಇರಲಿಕ್ಕೆ ಹೋಗಿ ದೇವಾನಾಂ ದೇವ, ಅದು ದೇವಾನ್ ದೇವಯತೀತಿ ದೇವ, ಎಲ್ಲ ದೇವತೆಗಳನ್ನು ಬೆಳಗಿಸುವವನು, ಕೆಲಸ ಮಾಡಿಸುವವನು. ದಿವಕ್ರೀಡಾಯಾಮ್ ಅಂತ ಸಣ್ಣ ಒಂದು ಧಾತುವನ್ನು ಇವತ್ತಿಟ್ಕೊಳ್ಳುವ ಅಷ್ಟೇ ಸಾಕು. ಆನಂತರ ವಿಹಾರ ಮಾಡುವವರು ದೇವತೆಗಳು. ಕಿವಿಯಲ್ಲಿ ಕೂತು ಕೇಳುವಂತೆ ಮಾಡ್ತಾರೆ, ಕಣ್ಣಿನಲ್ಲಿ ಕೂತು ಕಾಣುವಂತೆ ಮಾಡ್ತಾರೆ, ಬಾಯಿಯಲ್ಲಿ ಕೂತು ಮಾತಾಡಿಸ್ತಾರೆ, ಕೈಯಲ್ಲಿ ಕೆಲಸ ಮಾಡಿಸ್ತಾರೆ, ಕಾಲಲ್ಲಿ ಅದರಿಂದ ದಿವಕ್ರೀಡಾಯಾಮ್, ಅವರವರವರ ಕ್ಷೇತ್ರದಲ್ಲಿ ಅವರವರು ಕ್ರೀಡೆ ಮಾಡಿಸ್ತಾರೆ, ನಮ್ಮನ್ನು ದುಡಿಸಿಕೊಳ್ಳುತ್ತಾರೆ, ಕೆಲಸ ಮಾಡಿಸ್ತಾರೆ, ಕ್ರಿಯೆ ಬರುವಂತೆ ಮಾಡ್ತಾರೆ. ಆದ್ದರಿಂದ ಅವರು ದೇವರು. ಅಗ್ನಿ ದೇವ, ಚಂದ್ರ ದೇವ, ವರುಣ ದೇವ ಎಲ್ಲ ಸರಿ. ತಾನ್ನು ದೇವಾನ್ನು ದೇವಯತಿ, ಅವನನ್ನು ಸಹ ಯಾರು ಕೆಲಸ ಮಾಡುವಂತೆ ಮಾಡ್ತಾನೋ, ದುಡಿಸುವಂತೆ ಮಾಡ್ತಾನೆ. ಪ್ರಾಣ ಇದ್ದರೆ ಕಿವಿ ಕೇಳ್ತದೆ, ಪ್ರಾಣ ಇದ್ದರೆ ಕಣ್ಣು ಕಾಣ್ತದೆ, ಪ್ರಾಣ ಇದ್ದರೆ ಅಗ್ನಿ ಮಾತಾಡ್ತಾನೆ, ಇಲ್ಲಾದರೆ ಇಲ್ಲ. ಹಾಗಾಗಿ ಎಲ್ಲ ದೇವತೆಗಳನ್ನು, ಸಪ್ಲಿಮೆಂಟ್ ದೇವತೆಗಳನ್ನು, ಪರಿವಾರ ದೇವತೆಗಳನ್ನು ಯಾರು ಕೆಲಸ ಮಾಡಿಸ್ತಾನೋ, ಅವರನ್ನು ಚೇಷ್ಟೆ ಮಾಡಿಸ್ತಾನೋ, ನೋಡಿಕೊಳ್ಳುತ್ತಾನೋ, ಆಡಿಸ್ತಾನೋ ಅವನು ದೇವದೇವ. ಇದನ್ನ ಮಾತು ಹೇಳಿತು, ಹೇಳಿತು ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹವಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟಃ. ಪ್ರಾಣ ಹೋಗುವುದರಿಂದ ಮತ್ತು ಯಾವುದೇ ಇಂದ್ರಿಯಗಳು ಹೋಗುವುದರಿಂದಲೂ ಪ್ರಾಣ ಹೋಗುವುದಿಲ್ಲ. ಉಸಿರಾಟ ನಿಂತರೆ ಮತ್ತು ಯಾವುದು ಉಳಿಯುವುದಿಲ್ಲ. ಎಲ್ಲ ಹೇಳ್ತಾರೆ ಕಣ್ಣು ಸರಿ ಇದೆ, ಕೈಕಾಲುಗಳು ಎಲ್ಲ ಸರಿ ಇದೆ, ಏನು ಮಾಡುವ ಹಾರ್ಟ್ ಅಟ್ಯಾಕ್, ಉಸಿರಾಟ ನಿಂತಿದೆ ಅಂದರೆ ಏನಾಯ್ತು, ಎಲ್ಲ ಸರಿ ಉಂಟಲ್ಲ ಆಗಿ ಉಸಿರಾಟ ನಿಂತರೆ ಯಾವ ಇಂದ್ರಿಯ ಸರಿ ಇದ್ರೂ ಆಗೋದಿಲ್ಲ. ಎಲ್ಲ ಜಖಮಾಗಿದ್ದರು, ಎಲ್ಲ ಇಂದ್ರಿಯಗಳು ಜಾಮ್ ಆಗಿದ್ದರು. ಮೊದಲು ಕೇಳಿದ್ರೆ ಆಕ್ಸಿಡೆಂಟ್ ಆಗ್ತಾನ ಉಸಿರಾಟ ಉಂಟು, ಹಾಗಾದರೆ ಎಲ್ಲ ರಿಪೇರಿ ಮಾಡಿ. ಉಸಿರಾಟ ಆಗ್ತಾ ಉಂಟು ಅಂತಾದರೆ ಮತ್ತೆಲ್ಲ ಉಂಟು ಅಂತ, ಮತ್ತೆಲ್ಲ ಇಂದ್ರಿಯಗಳಿದ್ದರೂ ರಿಪೇರಿ ಮಾಡಲಿಕ್ಕೆ ನೋಡ್ತಾರೆ. ಅದೇ ಯಾವುದೊಂದು ಇಲ್ಲದಿದ್ದರೆ ಇಲ್ಲ ಮೈಂಡ್. ಅದರಿಂದ ಅತ್ಯಂತ ಪ್ರಾಣಿನಾಂ ಪ್ರಾಣಭೂತಃ ದೇವದೇವ ವಿಶಿಷ್ಟ ಅಂತೇಳಿ ಪ್ರಾಣನನ್ನು ದೇವದೇವ ಅಂತೇಳಿ ಹೆಸರಿನಲ್ಲಿ ಕರೆದಿದ್ದಾರೆ. ಸಂಶಯ ಇಲ್ಲ. ಇವನನ್ನು ಇಷ್ಟೇ
ಚೇಷ್ಟೆಗೊಳಿಸುವವನು, ಅವನನ್ನು ತಂದವನು, ಅವನಿಗೂ ದೊರೆಯಾದವನು, ಅವನದ್ದು ಪ್ರಭು ಯಾರಿದ್ದಾನೆ ಅವನು ನಾರಾಯಣ. ಅದನ್ನ ದೇವದೇವೇಶೇ ಅರ್ಚಿತೆ ಅಂತ ಕ್ಲಿಯರ್ ಕಟ್ಟಾಗಿ ಯಾರು ದೊಡ್ಡವರು, ಯಾರು ಶ್ರೇಷ್ಠರು, ಯಾರಿಂದ ಯಾರಿಗೆ, ನಮ್ಮಿಂದ ದೇವತೆಗಳು ಶ್ರೇಷ್ಠರು, ದೇವತೆಗಳಿಂದ ದೇವದೇವನಾದ ಪ್ರಾಣ ಶ್ರೇಷ್ಠನು, ಅವನಿಗಿಂತಲೂ ಉತ್ತಮನಾದವನು ನಾರಾಯಣ. ಈಶ ಶಬ್ದವು ನಾರಾಯಣನಿಗೆ ಭಾರಿ ಚಂದವಾಗಿ ಬರ್ತದೆ. ಶಂ ಸುಖಂಚ ಪ್ರಕೀರ್ತಿತಂ ಅಂತ ವಿಷಯ. ಶಂ ಅಂದರೆ ಸುಖ ಅಂತ ಅರ್ಥ ಏಕಾಕ್ಷರ ಕೋಶದಲ್ಲಿ. ಶಾಂತಿ ಹೇಳುವಲ್ಲಿ ಅದೇ ಶಬ್ದ ಹೊರದಲ್ಲ. ಶಾಂತಿ ಇದ್ದರೆ ಶಂ ಅಂದರೆ ಸುಖ, ಭ್ರಾಂತಿ ಇದ್ದರೆ ಕೊನೆ, ಅಂತ ಅಂದರೆ ಕೊನೆ, ಮೊತ್ತದ ಕೊನೆ, ಪೂರ್ವವಾದ ಶಾಂತಿ ಸುಖನಾಗಿ ಸಿಗಬೇಕು ಅಂತ ಶಾಂತಿ ಶಬ್ದದ ಅರ್ಥ. ಒಳ್ಳೆ ಆನಂದ ಬರಬೇಕು. ಹಾಗೆ ಶಂ ಅಂದರೆ ಸುಖ ಅಂತ ಅರ್ಥ. ಆ ಸುಖವನ್ನು ಕೊಡುವವನು ಯಾರಿಗೆ ಅಂದರೆ ಲಕ್ಷ್ಮಿ. ಯಾರು? ನಾರಾಯಣ. ಲಕ್ಷ್ಮಿಗೆ ಸುಖವನ್ನು ಕೊಡುವವನು ಯಾರು? ನಾರಾಯಣನ ಮತ್ತು ಯಾರು ಅಲ್ಲ. ಹಾಗಾಗಿ ಲಕ್ಷ್ಮಿಯ ಹೆಸರೇನು? ಈ ಅಂತ. ತಾಂ ಪದ್ಮಿನೀಂ ಈಂ ಶರಣಂ ಪ್ರಪದ್ಯೆ ಅಲಕ್ಷ್ಮೇರ್ಮೇ ನಶ್ಯತಾಂ ತ್ವಾಮೃಣೆ ಅಂತ ಲಕ್ಷ್ಮಿಯ ಸೂಕ್ತ, ಶ್ರೀ ಸೂಕ್ತವು ಲಕ್ಷ್ಮಿಯನ್ನು ಈಂ ಅಂತ ಕರೆದಿದೆ. ಈ ಅಂದರೆ ಲಕ್ಷ್ಮಿ. ಅಹ ಇತಿ ಬ್ರಹ್ಮ, ಆ ಅಂದರೆ ದೇವರು. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮ ವಿಧಾಯಕ ಅಂತ. ಆ ಎನ್ನುವುದು ಅಕ್ಷರ ದೇವರನ್ನು ಪೂರ ಹೇಳುತ್ತದೆ ಅಂತ ಕರೆದು. ಅಕಾರನ ವಾಚ್ಯನಾದ ಭಗವಂತನ ಮಡದಿಯು ಇವಳು. ಅಸ್ಯ ಇಯಂ ಈ, ಅವನ ಇವಳು ಈ ಅಂತ ಹೆಸರು. ನಾವೀಗ ಭವನ ಪತ್ನಿಯನ್ನು ಭವಾನಿ ಅಂತ ಕರೀಲಿಲ್ಲ, ರುದ್ರವತಿಯನ್ನು ರುದ್ರಾಣಿ ಅಂತ ಹೇಳುವುದಿಲ್ಲ. ಹೀಗೆ ಅವನ ಮಗ, ಅವನ ಹೆಂಡತಿಯನ್ನು ಈ ಅಂತ ಹೇಳುತ್ತೆ. ಆ ಎನ್ನುವವನ ಹೆಂಡತಿ ಈ ಆಗಿದ್ದಾಳೆ. ಅದರಿಂದ ತಾಂ ಪದ್ಮಿನೀಂ ಈಂ ಶರಣಂ ಪ್ರಪದ್ಯೆ. ಪದ್ಮದಲ್ಲಿ ಕೂತಿರತಕ್ಕಂತಹ ಮಹಾಲಕ್ಷ್ಮಿಯನ್ನು, ಭಗವಂತನ ಭಾರ್ಯೆಯನ್ನು ನಾನು ಶರಣಾಗಿದ್ದೇನೆ ಅಂತ ಶ್ರೀ ಸೂಕ್ತದ ಅರ್ಥ. ಹಾಗಾದರೆ ಈ ಅಂದರೆ ಲಕ್ಷ್ಮಿ, ಅವಳಿಗೆ ಶ ಅಂದರೆ ಸುಖ ಕೊಟ್ಟವನು ಈಶ. ಇದನ್ನು ಮಾಡಲಿಕ್ಕಾಗ್ತದೆ ಈ ಶಬ್ದವನ್ನು ಯೌಗಿಕವಾಗಿ ನೋಡಿಕೊಂಡ್ರೆ ಲಕ್ಷ್ಮಿಗೆ ರಮಣನಾದವನು ಅಂತ ಅರ್ಥ. ಲಕ್ಷ್ಮೀ ರಮಣನು ಮತ್ಯಾರಿಲ್ಲ, ಕೆಲವೆಲ್ಲ ಎಕ್ಸ್ಕ್ಲೂಸಿವ್ ಭಗವಂತನ ಗುಣಗಳು ಅಂತ ಹೇಳ್ತಾರೆ, ಅಸಾಧಾರಣವಾದ ಲಕ್ಷಣಗಳು ಅಂತ. ಇದು ಯಾರಲ್ಲಿ ಕೂಡಿಸ್ಲಿಕ್ಕಾಗೋದಿಲ್ಲ. ಲಕ್ಷ್ಮೀಪತಿತ್ವ ಇದೊಂದು ಅವನದ್ದು ಧರ್ಮ ಗುಣ. ಹಾಂ, ಲಕ್ಷ್ಮಿಗೆ ಗಂಡನಾದವನು ಯಾರಾದಾಗಲಿ. ರುದ್ರದೇವರನ್ನು ಲಕ್ಷ್ಮಿಯ ಗಂಡ ಅಂತ ಹೇಳ್ತಾರೆ, ಬ್ರಹ್ಮದೇವರನ್ನು ಹೇಳ್ತಾರೆ. ಹಾಗಿದೆ ಸಾಧ್ಯವೇ ಇಲ್ಲ. ಹಾಗೆ ಪದ್ಮನಾಭ, ನಾಭಿಯಲ್ಲಿ ಪದ್ಮವನ್ನು, ಬ್ರಹ್ಮಾಂಡ ಪದ್ಮವನ್ನು, ಬ್ರಹ್ಮನನ್ನು ನೆಟ್ಟವ. ಯಾರಿಗೆ ಅದನ್ನು ಹೇಗೆ ಹೇಳುವುದು? ನಾರಾಯಣ ಪ್ರಳಯದ ನೀರಿನಲ್ಲಿ ಮಲಗಿ ನಿಂತವನು, ಪ್ರಳಯ ಉದಕದಲ್ಲಿ ಉಳಿದು ನಿಂತವನು. ಯಾರಿದ್ದಾರೆ? ಯಾರಿಲ್ಲ. ನಾಸದಾಸಿ ನೋಸದಾಸಿ ಅಂತ ಹೇಳಿದ ಹಾಗೆ ನಾರಾಯಣೋ ವೈದಭಗ್ರಾಸಿ ನ ಬ್ರಹ್ಮಾನೇ ಶಾನಃ. ಅದು ಕೆಲವೆಲ್ಲ ಅಪೂರ್ವವಾದ ಹೆಸರುಗಳು ಭಗವಂತನನ್ನು. ವಿಷ್ಣು ಶಬ್ದ ಎಲ್ಲ ಹೀಗೆ ಇನ್ಯಾರಿಗೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನೆಲ್ಲ ಹೇಳುವಂಥದ್ದು ತಪ್ಪು ಪ್ರಯೋಗ ಮಾಡಿದರೆ ಸರಿ ಇಲ್ಲ. ಈಗ ಮನುಷ್ಯರಿಗೆಲ್ಲ ನಾರಾಯಣ ಬಂದು ನಾವೆಲ್ಲ ಹೆಸರು ಹಿಡಿದಿಲ್ಲ. ಹಾಗೆ ಒಂದೊಮ್ಮೆ ಯಾರಿಗೆ ಅದು ಇಟ್ಟರೆ ಅದಕ್ಕೆ ಇರುವುದಿಲ್ಲ. ದೇವತೆಗಳ ಪಟ್ಟಿಯಲ್ಲಿ ಎಲ್ಲ ಅದನ್ನು ಕರೆಯುವುದಿಲ್ಲ. ಯಾರು ದೇವತೆಗಳು ನಾರಾಯಣ ಅಂತ ಒಂದು ದೇವತೆ ಇದ್ದಾನೆ ಯಾರು ಹೇಳೋದಿಲ್ಲ. ಪದ್ಮನಾಭ ಅಂತ ಒಬ್ಬರು ಉಂಟು, ಪುರಾಣಗಳು ಯಾರನ್ನು ಗಮನಿಸುವುದಿಲ್ಲ, ಗುರುತಿಸುವುದಿಲ್ಲ. ಆದ್ದರಿಂದ ಇದೆಲ್ಲ ಭಗವಂತನ ವಿಶೇಷವಾದ ಶ್ರೀಪತಿ ಅನ್ನುವಂಥದ್ದು ಶಬ್ದಗಳು, ಲಕ್ಷ್ಮೀಪತಿ ಅನ್ನುವಂಥದ್ದು ವಿಶೇಷವಾಗಿ ಅದು ಭಗವಂತನ ನಾಮವಾದ ವಿಶೇಷಗಳು. ಹಾಗಾಗಿ ಇಲ್ಲಿ ಈಶ ಶಬ್ದದಿಂದ ಲಕ್ಷ್ಮಿಯ ರಮಣ ಅಂತ ಹೇಳಿದ ನಂತರದಲ್ಲಿ ಇನ್ಯಾರನ್ನದು ಮಾತಾಡುವುದಿಲ್ಲ. ಮತ್ತು ಇಡೀ ಜಗತ್ತಿನ ದೊರೆಯಾಗಿದ್ದಾನೆ. ದೇವನ ಈಶ ಇದ್ದಾನೆ. ಬ್ರಹ್ಮದೇವನ, ದೇವದೇವ ಅಂದರೆ ಪ್ರಾಣದೇವರು, ಪ್ರಾಣದೇವರಿಗೆ ಸಮಾನನಾದವರೇ ಬ್ರಹ್ಮದೇವರು. ಅಂದರೆ ಇವತ್ತಿನ ಬ್ರಹ್ಮ ನಿನ್ನೆ ಪ್ರಾಣನಾಗಿದ್ದಾನೆ, ಇವತ್ತಿನ ಪ್ರಾಣ ನಾಳೆ ಬ್ರಹ್ಮನಾಗ್ತಾನೆ. ಬ್ರಹ್ಮ ಭವಿಷ್ಯಕ್ಕೆ ಪ್ರಸಾದಾತ್ ಅಂತ ಹೇಳಿ ಹನುಮಂತನ ವಿಷಯದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದ ಮಾತು. ಅದು ರಾಮನಿಗೆ ಹೇಳಿದ್ದು ವಶಿಷ್ಠರು ಹೇಳುವಾಗ, ನಿನ್ನ ಅನುಗ್ರಹ ವಿಶೇಷದಿಂದ ಹನುಮಂತ ಮುಂದಕ್ಕೆ ಬ್ರಹ್ಮನಾಗ್ತಾನೆ. ಬ್ರಹ್ಮ ಭವಿಷ್ಯತಿ. ಅವನು ವಾಯುಜ ವಾಯುನಂದನ ಕೇಸರಿ ಪುತ್ರ ಅಂತ ಹೇಳಿಕೊಂಡೆಲ್ಲ ವಾಲ್ಮೀಕಿ ರಾಮಾಯಣ ಸ್ಪಷ್ಟವಾಗಿ ಅವನನ್ನು ವಾಯುದೇವರ ಅವತಾರ ಅಂತ ಹೇಳ್ತದೆ. ಮತ್ತೇನು ಪ್ರಯೋಜನ? ನಾವು ಹನುಮಾನ್ ಚಾಳೀಶ ಇಟ್ಕೊಂಡು ಅವನು ರುದ್ರಪುತ್ರ ಅಂತ ಹೇಳಿದರೆ ನಾಚಿ ಆಗುವುದಿಲ್ಲ. ಅದಕ್ಕೆ ಬೆಲೆ ಏನು? ಅದಕ್ಕೆ ನಾನು ಹೇಳಿದ್ದು, ಹನುಮಂತ ಎಲ್ಲಿ ಸಿಗ್ತಾನೆ ನಮಗೆ? ಸುಂದರಕಾಂಡದಲ್ಲಿ ಸಿಗ್ತಾನೆ. ಸುಂದರಕಾಂಡ ಇರುವುದೆಲ್ಲಿ? ವಾಲ್ಮೀಕಿ ರಾಮಾಯಣದಲ್ಲಿ. ಒಟ್ಟು ರಾಮಾಯಣದಲ್ಲಿ ಹನುಮಂತನನ್ನು ಕ್ರಮ ಪ್ರಕಾರವಾಗಿ ವಾಯುಪುತ್ರ ವಾಯುಜ ಹೇಳಿಕೊಂಡು ಉದ್ದಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ರುದ್ರ ಶಬ್ದವನ್ನು ಬಂದರೆ ಅವರು ಜೋರು ಅಂತ ಅರ್ಥ ಮಾಡೋದಿಲ್ಲ. ರೌದ್ರ ಅವತಾರ ನಾರಾಯಣ, ರುದ್ರ ಭಯಂಕರ ಅಂತ, ರುದ್ರ ರಮಣೀಯ ಅಂತೆಲ್ಲ ಹೇಳೋದಿಲ್ಲ. ನನಗೆ ಶಿವ ಬರ್ತಾನೆ ಅಂತ ಬರೋದಿಲ್ಲ. ರುದ್ರ ಅಂತ ಭೀಕರ ಅಂತ ಅರ್ಥ, ಭಯಂಕರ ಅಂತ. ಒಂದು ಹೇಳಿದ್ರು ಸಹ
ಅಲ್ಲಿ ಅಂತೂ ಹೇಳುವುದೇ ಇಲ್ಲ. ವಾಲ್ಮೀಕಿ ಅಂತೂ ಹನುಮಂತನನ್ನು ವಾಯುದೇವರ ಮಗನನ್ನಾಗಿ ಕೇತನವಂದನನ್ನಾಗಿ ತಿಳಿಸಿಕೊಟ್ಟಿದ್ದಾನೆ ಇಲ್ಲಿ. ಹಾಗಾಗಿ ಅಂತಹ ವಾಯುದೇವನು ಹನುಮಂತನಾಗಿ ಬಂದವನು ಮುಂದೆ ಬ್ರಹ್ಮನಾಗ್ತಾನೆಂದರೆ ಏನಾಯಿತು? ವಾಯುದೇವರು ಬ್ರಹ್ಮನಾಗ್ತಾನೆ. ಮೂಗಿನ ಒಡೆಯನಾದ ಉಸಿರಾಟದ ಅಧಿಪತಿಯಾದ ಪ್ರಾಣೇಶ್ವರನು ಮುಂದೆ ಬ್ರಹ್ಮನಾಗ್ತಾನೆ ಎನ್ನುವುದು ಸಿಕ್ಕಿದನು, ಸಿದ್ಧಾಂತ ಸಿಕ್ಕಿದನು. ನಮಗೆ ಶ್ಲೋಕಗಳು ಸಿದ್ಧಾಂತಗಳನ್ನು ಹೇಳ್ತದೆ. ಅದನ್ನು ನಾವು ನೋಡಿ ಗಮನಿಸಬೇಕು. ಪುರಾಣಿಗಳು ಸುಮ್ಮನೆ ಟ್ರೆಡಿಷನ್ಸ್ ಹೇಳುವುದಲ್ಲ. ಪೂಜೆ ಮಾಡಿದರೆ ಬೆಲೆ ಬರ್ತದೆ, ಪುರುಷಾರ್ಥಗಳು ಸಿಗ್ತವೆ, ಇಷ್ಟು ಹೇಳೋದಿಲ್ಲ. ಪೂಜೆ ಮಾಡುವ ವಿಧಾನ ಹೇಳಿಕೊಡ್ತಾ ವಿಧಾನದಲ್ಲಿ ಸಿದ್ಧಾಂತವನ್ನು ಹೇಳ್ತದೆ. ನನಗೆ ಇಷ್ಟ ಆಗುವುದು ಈ ಶಬ್ದ ಹಾಕುವಾಗಲೇ ದೇವದೇವೇಶನು ನಮಗೆ ಪೂಜೆಗೆ ಸಿಕ್ಕಿದರೆ ಹೇಳುವಾಗ ಇಡೀ ದೇವದೇವೇಶನ ಪರಿಚಯ ಆಗ್ತದೆ. ನಾನು ಅದಕ್ಕೆ ಹೇಳುದು, ಗಂಗಾಧರ ಅಂತ ಹೇಳಿದ ತಕ್ಷಣ ಶಿವನನ್ನು ಪೂರ ಪರಿಚಯ ಆಗ್ತದೆ. ಗಂಗೆಯಲ್ಲಿ ಬಂದು ಯಾಕೆ ಅವನು ಹೊತ್ತುಕೊಂಡ, ಗಂಗೆ ಯಾರಾಗಿದ್ದಾಳೆ, ಅದು ಬರಲಿಕ್ಕೆ ಕಾರಣ ಏನು, ಸಗರರ ವೈಭವ ಹೇಗೆ, ಭಗೀರಥ ತಂದದ್ದೇನು, ಜಾಹ್ನವಿ ಹೇಗೆ ಆದವಳು, ಇದೆಲ್ಲ ನೋಡಿಕೊಂಡ ಬ್ರಹ್ಮಾಂಡ ತ್ರಿವಿಕ್ರಮಾವತಾರದಲ್ಲಿ ಬ್ರಹ್ಮಾಂಡ ಗರ್ಭರ ಒಡೆದು ನಿಂತಾಗ ಹೊರಗೆ ಬಂದವಳು ಗಂಗೆ ಎಂದು ಅರ್ಥ ಮಾಡಿಕೊಂಡಾಗ ಭಾರಿ ಖುಷಿಯಾಗ್ತದೆ. ಅಂದರೆ ಯಾವುದೇ ಒಂದು ನಾಮಗಳಾಗಲಿ ದ್ವಾದಶ ನಾಮ ಪೂಜಾ ಅಂತ ಇರ್ತದೆ, ಆನಂತರ ಇನ್ನಿತರ ಅಷ್ಟೋತ್ತರ ನಾಮಗಳೆಲ್ಲ ಇರ್ತವೆ. ಅದರಲ್ಲೆಲ್ಲ ಅವನದ್ದು ಪರಿಚಯ ಮಾಡಿಸ್ತಾರೆ. ಪರಿಚಯ ಮಾಡುವಾಗ ದೊಡ್ಡ ದೊಡ್ಡ ಇತಿಹಾಸವನ್ನು ಹೇಳುತ್ತೆ. ಅದು ದೇವದೇವೇಶನ ಪೂಜೆ ಅಂತ ಮಾಡಿದ ತಕ್ಷಣವೇ ನಿಮಗೆ ಎಚ್ಚರ ಆಗಿದೆ. ಪ್ರಾಣೋತ್ತಮನ ಪೂಜೆ ಪ್ರಾಣದೇವರಿಗೂ ಮಿಗಿಲಾದವನ ಪೂಜೆಯನ್ನು ಮಾಡ್ತಾ ಇದ್ದೀರಿ. ಇಡೀ ದೇಹದಲ್ಲಿ ನೆಲೆಗೊಂಡ ನಡುವಿನಲ್ಲಿಂದ ನಾರಾಯಣನ ಪೂಜೆ ಮಾಡ್ತಾ ಇದ್ದೀರಿ. ಹಾಗಾದರೆ ಉಳಿದವರ ಕಥೆ ಏನು? ಉಳಿದವರು ಪ್ರಾಣನಿಗಿಂತಲೂ ಕಡಿಮೆ. ಪ್ರಾಣನಿಲ್ಲದಿದ್ದರೆ ಉಳಿದವರಿಗೆ ತ್ರಾಣವೇ ಇಲ್ಲ. ಇನ್ನೆಂತ ಹೇಳು? ಆದ್ದರಿಂದ ಸರ್ವಂ ಸಂಪೂತಮಶ್ನಾದಿ ಸದಿತಂ ಮಾತರಿಶ್ವರ ಹೇಳಿ, ಪ್ರಾಣನಿಂದಲೇ ಉಳಿದವರ ಬದುಕಿರು. ಪ್ರಾಣನ ಬದುಕಿಲು ಪ್ರಾಣನವರಿಗೆ ಉಸಿರಾಟಕ್ಕೆ ದೇವತೆ ಆಗಿದ್ದಾನೆ. ಇಂದ್ರನು ಉಸಿರಾಡುವುದು ಪ್ರಾಣನ ಅನುಗ್ರಹದಿಂದ. ದೇವತೆಗಳೆಲ್ಲರೂ ಸಹ ಪ್ರಾಣನ ಅನುಗ್ರಹದಿಂದ ಇದ್ದಾರೆ. ಪ್ರಾಣನನ್ನು ಮರೆತು ಪ್ರಾಣನನ್ನು ಬಿಟ್ಟು ಪ್ರಾಣೋಪಾಸನೆ ಇಲ್ಲದೆ ಯಾವ ದೇವತೆಗಳಿಗೂ ಅಸ್ತಿತ್ವ ಇಲ್ಲ. ಅದನ್ನು ಮನೋಭಿಮಾನಿಯಾದರು ರುದ್ರನೂ ಇಟ್ಟುಕೊಂಡು ಎಲ್ಲರೂ ಸಹ ಪ್ರಾಣನ ಅಡಿಯಾಳುಗಳಾಗಿದ್ದಾರೆ ಎನ್ನುವುದು ಈ ಶಬ್ದದ ಅರ್ಥ. ದೇವದೇವೇಶ ಶಬ್ದದ ಅರ್ಥ, ದೇವದೇವ ಶಬ್ದದ ಅರ್ಥ, ದೇವದೇವೇಶನಾಗಿ ಭಗವಂತನನ್ನು ಪರಿಚಯಿಸಿದ ಅರ್ಚಿತೇ ದೇವದೇವೇಶೇ. ಇಷ್ಟು ಸ್ಪಷ್ಟವಾಗಿ ಲಕ್ಷ್ಮೀ ಅರಸನಾದ ಪ್ರಾಣನ ಒಡೆಯನಾದ ಭಗವಂತನನ್ನು ಚೆನ್ನಾಗಿ ನೀವು ಪೂಜೆ ಮಾಡಿದರೆ ಅರ್ಚಿತ ಸರ್ವದೇವ ಮುಗಿದ. ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಾಗ ಆಯಿತು ಅಂತ ಹೇಳಿಬಿಟ್ಟು. ಅದು ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ದೇವರ ಪೂಜೆ ಅಂದರೆ ದೇವರ ಪೂಜೆಯಲ್ಲಿ ಎಲ್ಲರೂ ಬರಬೇಕು. ವಾಹನ ಇರ್ತಾನೆ, ಆಸನ ಇರ್ತಾನೆ, ಅಲ್ಲಿ ಗರುಡ ಶೇಷರಾದ, ಆನಂತರ ನಿರ್ಮಾಲ್ಯಧಾರಿ ಇರ್ತಾನೆ ವಿಶ್ವಸೇನವನ್ನು. ಆನಂತರ ಶಂಖ ಪೂಜೆ ಆಗ್ತದೆ, ಲಕ್ಷ್ಮೀ ಸಿಗ್ತಾಳ. ಗಂಟಾ ಪೂಜೆ ಆಗ್ತದೆ, ಗಂಟ ಹಾಕಿದ್ರೆ ಬ್ರಹ್ಮದೈವತ್ಯ ಬ್ರಹ್ಮತತ್ವ ಅಂತ ಅಲ್ಲಿ. ಹೀಗೆ ಎಲ್ಲರೂ ಬರ್ತಾರೆ, ಯಾರನ್ನು ಬಿಡಲಿಕ್ಕೆ. ಇಲ್ಲಿ ಪೀಠ ಪೂಜೆಯಲ್ಲಿ ಆಧಾರ ಶಕ್ತಿ ಎನ್ನುವ ಕೂರ್ಮ ಎನ್ನುವ ಎಲ್ಲರನ್ನು ಪೀಠದಲ್ಲಿ ಕರೀಲಿ. ಧರ್ಮ ಎನ್ನುವ, ಜ್ಞಾನ ಎನ್ನುವ, ವೈರಾಗ್ಯ ಎನ್ನುವ, ಐಶ್ವರ್ಯ ಎನ್ನುವ, ಇವರೆಲ್ಲ ಯಮ, ವಾಯು, ಇಂದ್ರ, ಕುಬೇರ ಇವರೆಲ್ಲ ಬರ್ತಾರೆ. ನಿರ್ದಿಷ್ಟೆಯು ದುರ್ಗಾದೇವಿಗಳು ಅಜ್ಞಾನಾದಿಗಳು ಅವರಿದ್ದಾರೆ. ಹಾಗಾಗಿ ಇವರೆಲ್ಲ ಪೀಠ ದೇವತೆಗಳೆಲ್ಲ ಸಿಗ್ತಾರೆ. ಇನ್ನು ಆವರಣದಲ್ಲಿ ಇಂದ್ರ, ಅಗ್ನಿ, ಯಮ, ನಿರುತವರಿದ್ದಾರೆ. ಸವಾರಿಯಾಯ ಅವರ ಹೆಂಡತಿಯರು, ಸವಾಹನಾಯ ಅವರ ವಾಹನಗಳು, ಅವರ ಮಕ್ಕಳು ಜಯಂತಾದಿಗಳು, ಸ್ವಾಹಾದಿಗಳು, ಅವರ ಹೆಂಡತಿ ಮಕ್ಕಳು ಪಾವಕ ಭವಾನಾದಿಗಳು. ಹಾಗಾಗಿ ಕಾಲಮೃತ್ಯ ಅವರೆಲ್ಲ ಸೇರಿಕೊಂಡು ಇವರೆಲ್ಲ ನಿಷ್ಠ್ಯ ಮುಂತಾದವರಿಗೆ ನಿರುತ್ಯ ಪುತ್ರರಾಗಿ, ವರುಣನ ಪುತ್ರರಾಗಿ, ವಾಲ್ಮೀಕಿ ಮುಂತಾದ ಇವರೆಲ್ಲ ಸೇರಿಕೊಂಡಿದ್ದಾರೆ ಪರಿವಾರ. ಅದನ್ನು ಭಗವಂತನ ಪೂಜೆ ಮಾಡಿದರೆ ಎಲ್ಲರೂ ಸಿಗ್ತಾರೆ, ಎಲ್ಲರೂ ಬರ್ತಾರೆ. ಆವರಣದಲ್ಲಿ ವಾಹನನಾಗಿ, ಆಸನನಾಗಿ ಇವರೆಲ್ಲ ನೋಡಿಕೊಳ್ಳುವುದು ಒಂದು ವೈಭವ, ದೊಡ್ಡ ವೈಭವ. ಅದನ್ನು ಅರ್ಚಿತ ಸರ್ವದೇವಾಸ್ಯ. ನಾವು ಅವರಲ್ಲಿ ಪ್ರತ್ಯೇಕ ಪೂಜೆ ಮಾಡಲಿಲ್ಲ, ಪ್ರತ್ಯೇಕ ಬೇಡ, ನಮಸ್ಕಾರ ಮಾಡಿದ್ದೀರಲ್ಲ ಮತ್ತೆಂದದು. ಇಂದ್ರಾಯ ನಮಃ, ಅಗ್ನೇಯ ನಮಃ ಆಯ್ತಲ್ಲ. ನಮೋಂದಯನೇವ ಪೂಜೆ ಇದ್ದಂದಾಗ ನಾವು ಅವರಿಗೆ ನಮಸ್ಕಾರ ಹೇಳಿದ್ರೆ ಸಾಕಾಗ್ತದೆ. ಈಗ ಒಂದು ಸಣ್ಣ ವಿಷಯ ಇಟ್ಕೊಳ್ಳೋದು, ಮನೆಗೆ ಸ್ವಾಮಿಗಳು ಬರ್ತಾರೆ ಅಂತ ಹೇಳಿ ಅವರಿಗೆ ಪಾದ ಪೂಜೆಯು ನಾವು ಗೌರವವನ್ನು ಕೊಡುವ ಕಾರ್ಯಕ್ರಮ. ಬಂದಾಗ ಅವರನ್ನು ಮಾತ್ರ ಒಳಗೆ ಕರಿತೇವೆ, ಅವರಿಗೆ ಮಾತ್ರ ಕಾಲಿಗೆ ನೀರನ್ನು ಹಾಕ್ತೇವೆ, ಅವರಿಗೆ ಮಾತ್ರ ತಲೆಗೆ ಅರಳನ್ನು ಹಾಕ್ತೇವೆ, ಅವರಿಗೆ ಮಾತ್ರ ಕೃತಿಗೆ ಮಾಲೆಯನ್ನು ಹಾಕ್ತೇವೆ, ಅವರಿಗೆ ಮಾತ್ರ ಕುರ್ಚಿಯನ್ನು ಆಸನವನ್ನು ದೊಡ್ಡದಾಗಿ ಕುಳ್ಳಿರಿಸ್ತೇವೆ, ಅವರಿಗೆ ಮಾತ್ರ ಫಲವನ್ನೆಲ್ಲ ಕೊಡುತ್ತೇವೆ, ಅವರಿಗೆ ಪಟ್ಟೆಯನ್ನು ಹಾಕ್ತೇವೆ, ಕಾಣಿಕೆಯನ್ನು ಇಡುತ್ತೇವೆ. ಉಳಿದವರಿಗೆ ಬರುವುದಿಲ್ಲ. ಒಟ್ಟಿಗೆ ತುಂಬ ಜನ ಬರ್ತಾರೆ, ಅವರ ಪರಿವಾರದವರೆಲ್ಲರೂ ಬಂದಿರ್ತಾರೆ, ವಿದ್ಯಾರ್ಥಿಗಳು ಬಂದಿರ್ತಾರೆ. ನಾವು ಅವರಿಗೆಲ್ಲ ಏನಾದರೂ ಕಾಲಿಗೆ ನೀರು ಹಾಕೋದು ಹಾಗೆ ಮಾಡಿದರೆ ಒಂದು ಪಾದ ಪೂಜೆ 3-4 ಗಂಟೆ ಜಾಸ್ತಿ ಬೇಕಾಗ್ತದೆ.
ಎಲ್ಲರಿಗೂ ನೀರಾಗ್ತಾ, ಎಲ್ಲರಿಗೂ ಅರಳಾಗ್ತಾ, ಎಲ್ಲರಿಗೂ ಕುರ್ಚಿಯಲ್ಲಿ ಕುಳ್ಳಿರಿಸಿ ಎಲ್ಲ ಆಗುವುದಿಲ್ಲ. ಹಾಗೇನದು ಅರ್ಚಿತೇ ದೇವದೇವೇಶ ಅರ್ಚಿತಾಂತರ ದೇವಾಸಿ. ನೀವು ಸ್ವಾಮಿಗಳಿಗೆ ಮರ್ಯಾದೆ ಮಾಡಿದರೆ ಬಡದವರಿಗೆಲ್ಲ ಮರ್ಯಾದೆ ಮಾಡಿದ್ದಾರೆ. ಅವರಿಗೆಲ್ಲ ಪ್ರತ್ಯೇಕವಾಗಿ ಎಲ್ಲ ಆಗಬೇಕು ಅಂತಿಲ್ಲ. ಕೆಲವರು ದಕ್ಷಿಣೆಯನ್ನು ಕೊಟ್ಟು ಬಿಡ್ತಾರೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬರ ಕೈಗೆ, ಕೆಲವು ಅದು ಕೊಡೋದಿಲ್ಲ. ಯಾರೋ ಒಬ್ಬರು ಪಾರ್ಟಿಗಾರಲ್ಲಿ ಕೊಟ್ಟು ಎಲ್ಲರಿಗೂ ಕೊಟ್ಟು ಬಿಡಿ ಅಂತೇಳಿ ಇಟ್ಕೊಳ್ತಾರೆ. ಸಮಯ ಇಲ್ಲ ಹಾಗೆ ಮಾಡಲಿಕ್ಕೆ. ಆದ್ದರಿಂದ ಪ್ರಧಾನನನ್ನು ನೀವು ಮೆಚ್ಚಿಸಿದರೆ ಎಲ್ಲರನ್ನು ಮೆಚ್ಚಿಸಿದ, ಪ್ರಧಾನ ನೀವು ಮಾತಾಡಿಸಿದರೆ ಎಲ್ಲರನ್ನು ಮಾತಾಡಿಸಿದ. ಬ್ಯಾಂಕಿನಲ್ಲಿ ನಮಗೆ ಲೋನ್ ಬೇಕು ಅಂತ ಇಟ್ಕೊಳ್ಳೋ, ಒಂದು 4-5 ಲಕ್ಷ. ಸರಿ, ನಾವು ಮ್ಯಾನೇಜರಲ್ಲಿ ಕೇಳಬೇಕು. ಮ್ಯಾನೇಜರಿಗೆ ಕೇಳುತ್ತೆ, ಅವರು ಇಂಥ ದಿವಸ ಬನ್ನಿ ತೆಗೆದುಕೊಳ್ಳುವ ಎಲ್ಲ ಹೇಳ್ತಾರೆ, ಶ್ಯೂರಿಟಿ ಎಲ್ಲ ಉಂಟು ಅಂತೇಳಿ. ಆಯಿತು, ಆಗ ನಾವು ಆ ಬ್ಯಾಂಕಿನಿಂದ 10 ಲಕ್ಷವೋ 5 ಲಕ್ಷವೋ ತಂದಿದ್ದೇವೆ. ಆಗ ಎಲ್ಲರಿಗೂ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಿದೆ. ನಾವು ಎಲ್ಲರಿಗೂ ಹೇಳ್ತಾ ಬರಬೇಕಲ್ಲಿ, ಅಟೆಂಡರಿಗೆ, ಕಾವಲುಗಾರನಿಗೆ, ಮತ್ತು ಕ್ಯಾಶಿಯರಿಗೆ, ಅವರಿಗೆಲ್ಲ ಅದು ಮಾಮೂಲಿ ಅಂದಾಜು ಆಗ್ತದೆ. ಯಾರಿಗೆ ಕೊಟ್ಟದ್ದು, ಇಲ್ಲಿ ಹೋಯ್ತು, ಇಲ್ಲಿ ಒಂದು ಯಾರು ಒಂದದು ಗೊತ್ತಾಗ್ತದೆ. ಅವರಿಗೆಲ್ಲ ನಾವು ಹೇಳಿಕೊಂಡೆಲ್ಲ ಬರಬೇಕಂದ್ರೆ ವಿಷಯ ತಿಳಿಬೇಕಾದ್ದು ಪ್ರಧಾನನಿಗೆ. ಪ್ರಧಾನನಿಂದ ನಮಗೆ ಅನುಗ್ರಹ ಆದರೆ ಆಯಿತು. ಉಳಿದವರದೆಲ್ಲ ಆದಾಗಿ ಆಗ ಕ್ಯಾಶಿಯರ್ ಕೊಡುವಾಗ ಕೊಡಬೇಕಂತ ಬೇಜಾರಿಂದ ಕೂತ್ಕೊಳ್ಳೋದಿಲ್ಲ. ಯಾಕೆ ಅದು ಕೊಟ್ಟಾಯಿತು, ಸ್ಯಾಂಕ್ಷನ್ ಆಗಿದೆ, ಮ್ಯಾನೇಜರ್ ಹೇಳಿಬಿಟ್ಟಿದ್ದಾರೆ, ಮುಗಿದು ಎಲ್ಲ ಆಗಿ. ಆದರೆ ಪರಮಾತ್ಮ ಅತ್ಯಂತ ಎತ್ತರದವ ಸಂತೋಷಪಟ್ಟರೆ, ಅವನ ಪೂಜೆ ಆದರೆ ಇವರೆಲ್ಲರಿಗೂ ಪೂಜೆ ಆದಾಗಿ, ಇವರೆಲ್ಲರನ್ನು ಮರ್ಯಾದೆ ಮಾಡಿದಾಗ, ಇವರೆಲ್ಲರ ಋಣವನ್ನು ನಾವು ಪಡೆದಾಗಿ, ಅವರೆಲ್ಲರ ಸರ್ವಿಸ್ ನಮಗೆ ಸಿಕ್ಕಿದಾಗ. ಹಾಗೆ ಬಹಳ ಸ್ಪಷ್ಟವಾಗಿ ಇತರ ದೇವತೆಗಳನ್ನು ಪೂಜೆ ಮಾಡದಿದ್ದರೂ ಮಾಡಿದ ಹಾಗೆ ಆಗ್ತದೆ, ಮಾಡಿದಂತೆ ಮಾಡಲಿಕ್ಕೆ ಇವರೆಲ್ಲ ಬಂದಿರ್ತಾರೆ. ಕೊನೆಗೆ ನಾವೆಲ್ಲ ಹೇಳಿಕೊಳ್ಳಿಲ್ಲ ಹೇಳಿದರೆ ನಾವು ಇಷ್ಟೇ ಹೇಳಿರ್ತೇವೆ, ಸರ್ವಾವರಣ ದೇವತಾಭ್ಯೋ ನಮಃ, ಸರ್ವಾಭ್ಯ ತತ್ವದೇವತಾಭ್ಯೋ ನಮಃ, ಇಷ್ಟನ್ನೇ ಹೇಳಿಬಿಡ್ತೇವೆ. ನಾವು ಒಂದೇ ಶಬ್ದದಿಂದ ಎಲ್ಲರನ್ನು ಗಮನಿಸ್ತೇವೆ, ಗುರುತಿಸ್ತೇವೆ, ಅದು ಆಗ್ಬೋದು. ಅಷ್ಟೇ ಸಾಕಾಗ್ತದೆ, ಅವರಿಗೆಲ್ಲ ಮರ್ಯಾದೆ ಮಾಡಿದಾಗ ಆಗ್ತದೆ ಅಂತ ಹೇಳಿ ಬಹಳ ಶಬ್ದವಾಗಿ ರಾಜ ಬರ್ತಾನೆ ಹೇಳ್ತಾರೆ, ಪ್ರಧಾನಿ ಬರ್ತಾನೆ ಹೇಳ್ತಾರೆ, ಎಲ್ಲರೂ ಬಂದಿರ್ತಾರೆ. ಸೆಕ್ಯೂರಿಟಿ ಇರ್ತಾನೆ, ಮುಖ್ಯಮಂತ್ರಿಗಳು ಇರ್ತಾರೆ, ಹಾಕಿದ್ದಾರೆ. ಅವರನ್ನೆಲ್ಲ ನಾವೆಲ್ಲ ಸನ್ಮಾನ ಮಾಡ್ತಾ ರೋಗಿ ಮಾಡ್ತಾ ಇರುವುದೇ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರನ್ನು ಏನಷ್ಟು ಗಮನಿಸ್ತೇವೆ, ಬಿಟ್ಟುಕೊಡ್ತೇವೆ. ಇನ್ನೆಷ್ಟೋ ಜನ ಮಂದಿ ಬರಲೇಬೇಕು, ಬಂದಿರ್ತಾರೆ, ಹೋಗ್ತಾರೆ. ಅದರಿಂದ ಸೀದ ಬಂದಾಗ, ಪ್ರಧಾನಿ ಬಂದಾಗ ಈಗ ಎಲ್ಲರೂ ಬಂದಿರ್ತಾರೋ, ಅವ್ರು ಹೋದಾಗ ಎಲ್ಲರೂ ಹೇಗೆ ಹೋಗ್ತಾರೋ ಹಾಗೆ ಪರಮಾತ್ಮ ಬಂದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಪೂಜೆ ಪಡೆದಾಗ ಆಗ್ತದೆ, ಅವರು ಹೋಗ್ತಾರೆ. ಅದೇ ಒಂದೊಮ್ಮೆ ನೀವು ಪರಮಾತ್ಮನನ್ನು ಕರೆಯದೆ ಉಳಿದವರನ್ನು ಕರೆದರೆ ಅವ್ರು ಬರುವುದು ಡೌಟು. ಅವರಿಗೆ ಯೋಜಿಯಾಗಿ ಪ್ರತ್ಯೇಕ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವುದು ತಪ್ಪೇ. ದೇವರ ಪೂಜೆ ಇಲ್ಲ ಆಯ್ತು ಎನ್ನುವುದೊಂದು ಮಹಾ ಅಪರಾಧ. ಅದು ಆನಂತರದ ವಿಷಯ. ವಾಸ್ತವವಾಗಿ ದೇವರಿಗೆ ಕೊಡದೇ ಇದ್ದದ್ದನ್ನು ಒಂದು ಇತರ ದೇವತೆಯಲ್ಲಿ ಕೊಟ್ಟರೆ ತಗೊಳ್ಳುತ್ತಾರೆ ಇಲ್ಲ ಒಂದು ಕ್ವಶನ್ ಮಾಡಿದರೆ, ತಗೊಳ್ಳೋದಿಲ್ಲ ಅಂತ ಕ್ವಶನ್. ಮತ್ತೆ ಎಲ್ಲಿ ಹೋಯ್ತು ಕೇಳಿದರೆ, ಅದಕ್ಕೆ ಅದೇ ಹೆಸರಿನ ದೈತ್ಯರಿದ್ದಾರೆ, ಅವರಿಗೆ ಹೋಯ್ತು. ಇದೆಂತ ಹೇಳ್ತಾರೆ ಅಂದರೆ ರಾಂಗ್ ಅಡ್ರೆಸ್ ಇದ್ದಾರೆ. ನೀವು ಪರಮಾತ್ಮನ ಭೃತ್ಯರು ಅಂತ ಹಾಕಿದರೆ, ಸಂಬಂಧಪಟ್ಟವರು ಹಾಕಿದರೆ ಅದು ವೈಷ್ಣವ ಲೋಕಕ್ಕೆ ಹೋಗ್ತದೆ. ನೀವು ದೇವರನ್ನು ಮರೆತುಪಡಿಸಿ ಯಾರನ್ನಾದರೂ ಗಮನಿಸಿದರೆ ಅದು ರಾಕ್ಷಸರ ಲೋಕ. ಅದೇ ಹೆಸರಿನ ದೇವತೆಗಳೆಲ್ಲ ಇದ್ದಾರೆ, ಅದೇ ಹೆಸರಿನ ದೈತ್ಯರಿದ್ದಾರೆ. ಇಂದ್ರಾಯ ಸ್ವಾಹ ಅಂತ ಹಾಕಿದರೆ ಇಂದ್ರ ಇರತಕ್ಕಂಥ ಹಸರು ಒಬ್ಬತ್ತೇಳಿದ್ದಾರೆ. ನೀವು ದೇವರನ್ನು ಮರೆತು ಒಂದೊಮ್ಮೆ ಅದಕ್ಕೆ ದೇವರು ಹೇಳಿದ್ದು, ಅಹಮ್ಗೆ ಸರ್ವೇ ಜ್ಞಾನ ಭೋಕ್ತಾಚ ಪ್ರಭರೇ ವಚ. ನಾನು ಎಲ್ಲ ದೇವರ ಪೂಜೆ ಮಾಡಿದ್ರು ಕೊಂಡು ಕೊಯ್ಯುವನು ನಾನೇ. ಮತ್ತು ನಿನಗೆ ಪೂಜೆ ಆಯ್ತಲ್ಲ ಹೇಳಿದರೆ, ನೀನು ಗೊತ್ತಿಲ್ಲದೆ ಮಾಡಿದ್ದಲ್ಲ, ತಪ್ಪು ಮಾಡಿದ್ದೀಯಲ್ಲ, ಆದರೆ ನಿನಗೆ ನಾನು ಮಾಡಿಕೊಡೋದಿಲ್ಲ ಅಂತ. ತತ್ವೇನ ಅದಷ್ಟೇ ಬಂದಿದೆ. ಅವರು ತಿಳಿಲಿಲ್ಲ, ತಿಳಿದೇ ಇದ್ದ ತತ್ವೇನ ತಿಳಿಯದೇ ಇದ್ದರಿಂದ ಅದು ಅಷ್ಟೇ ಬಂದಿದೆ. ಅವ್ರು ಬಿದ್ದೋರು ತಪ್ಪು ಮಾಡ್ತಾರೆ, ಉಪಯೋಗ ಆಗಲಿಲ್ಲ ಅಂತ. ಹೀಗಾಗಿ ಬಹಳ ಚಂದವಾಗಿ ಅರ್ಚಿತ ಸರ್ವದೇವಾಸ್ಯ, ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಾಗಿ ನಿಮಗೆ ಫಲ ಬರಬೇಕಾ, ದೇವರನ್ನು ಪೂಜೆ ಎಲ್ಲ ದೇವತೆಗಳನ್ನು ಕ್ರಮ ಪ್ರಕಾರ ಪೂಜೆ ಮಾಡಿದರೆ ನಿಮಗೆ ದೇವರ ಪೂಜೆ ಮಾಡಿದ ಫಲ ಬರುವುದಿಲ್ಲ. ಯಾವುದಾದ್ರು ಚಾನ್ಸು ನೋಡಿ ಅಂತ. ದೇವರ ಪೂಜೆ ಮಾಡಿದರೆ ದೇವರ ಪೂಜೆ ಮಾಡಿದ ಫಲ ಬಂತು, ಇತರ ದೇವತೆಗಳ ಪೂಜೆ ಮಾಡಿದ ಫಲ. ದೇವತೆಗಳ ಪೂಜೆ ಮಾಡಿದರೆ ಅದರಲ್ಲಿ ಯಾರನ್ನು ಕೇಳ್ತೇವೆ ನಾವು, ಒಬ್ಬೊಬ್ಬರಿಗೆ ಒಂದೊಂದೇ ಯೂನಿಟ್. ಇಂದ್ರನ ಪೂಜೆ ಮಾಡಿದರೆ ಇಂದ್ರನ ಅಷ್ಟೇ ನಮಗೆ ಫಲ ಬರುವುದು, ಅಗ್ನಿದು ಕೊಡೋದಿಲ್ಲ, ಯವನದು ಕೊಡೋದಿಲ್ಲ. ಅದನ್ನು ಅವರಲ್ಲಿ ಒಬ್ಬೊಬ್ಬರದ್ದು ಪೂಜೆ ಮಾಡ್ತಾ ಬರಬೇಕು. ಅದರ ಸರ್ವದೇವ ಪೂಜೆ ಅನ್ನೋದು ಬಹಳ ಕಷ್ಟ. ಪ್ರತಿಯೊಬ್ಬರದ್ದು ನಾವು ಶಕ್ತಿ ಪೂಜೆ ಅಂಗರಿಸಿ ಮಾಡಬೇಕು, ಅವರದ್ದು ಆಯುಧ ಆಭರಣಗಳನ್ನೆಲ್ಲ ಚಿಂತನೆ ಮಾಡಬೇಕು, ಅದೆಲ್ಲ ಆಗುವಂಥದ್ದು. ನಮ್ಮ ಹತ್ರ ಈಗ ದೇವತಾಧ್ಯಾಯ ಇಲ್ಲ ಕ್ರಮ ಪ್ರಕಾರ. ಇರಲಿಕ್ಕೆ ವೇದದಲ್ಲಿ ಪರಿಚಯ ಉಂಟು, ಅದರ ನಡುವೆ ಬ್ರಹ್ಮ ಜಿಜ್ಞಾಸೆ ಇದ್ದಾಗೆ, ಕರ್ಮ ಜಿಜ್ಞಾಸೆ ಇದ್ದಾಗೆ, ದೇವ ಜಿಜ್ಞಾಸೆ ಇತ್ತು. ಆ ಸೂತ್ರಗಳು ಇವತ್ತಿಲ್ಲ, ಲೋಪ ಆಗಿ. ಎಲ್ಲ ದೇವತೆಗಳ ಬಗ್ಗೆ ಪರಿಚಯ ಮಾಡಿಸುವ, ಅದನ್ನು ನಾವಿವತ್ತು ಬೇರೆ ಬೇರೆ ಕ್ರಮದಿಂದ ಪರಿಚಯ ಮಾಡಿಕೊಂಡಿದ್ದೇವೆ. ಯಾವ ತತ್ವ, ಯಾವ ಕೆಟಗರಿ, ಎಷ್ಟನೇ ಅಂಶಗಳಲ್ಲಿ ಗುಣದಲ್ಲಿ ಇದ್ದಾರೆ ಅಂತ, ಯಾರ ಹೆಂಡತಿ, ಎಲ್ಲಿ ಅವರ ಕೋಟುಗಳು, ಅದೇ ಒಂದು ಸೂತ್ರದಲ್ಲೇ ಕೂತಿತ್ತು. ಸಿದ್ಧಾಂತ ಬ್ರಹ್ಮ ಜಿಜ್ಞಾಸೆ ಮಾಡಿದಾಗೆ, ದೇವರ ಚಿಂತನೆ ಮಾಡಿದಾಗೆ, ದೇವತೆಗಳ ಚಿಂತನೆ ಅಂತ ದೊಡ್ಡದಿತ್ತು. ಅದು ಇವತ್ತು ನಮ್ಮ ಹತ್ರ ಇಲ್ಲ. ಆಚಾರ್ಯ ಮಂತ್ರದನ್ನು ಕೋಟ್ ಮಾಡ್ತಾರೆ,
ಆದರೆ ಅದು ಇವತ್ತು ನಮಗೆ ಸಿಗುವುದಿಲ್ಲ, ನಮ್ಮ ಹತ್ರ ಇಲ್ಲ. ಹಾಗಾಗಿ ನಾವಿವತ್ತು ದೇವತೆಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಮೂಲತಃ ಅದು ಪರಿಚಯ ಪುರಾಣಗಳಿಂದ ಮಾಡಿಕೊಂಡಿದ್ದೇವೆ. ಅದು ದೇವತೆಗಳ ಪೂಜೆಯನ್ನು ಮಾಡಬೇಕು ಅಂತ ಮನಸ್ಸಿದ್ದವನಿಗೆ ದೇವರ ಪೂಜೆ ಮಾಡಿದರೆ ಫಲ ಬರ್ತದೆ, ಹೆಚ್ಚು ಬರ್ತದೆ, ಸರಿಯಾಗ್ತದೆ, ಸೈದ್ಧಾಂತಿಕವಾಗಿ ಸಮ ಆಯ್ತು. ಅರ್ಚಿತೆ ದೇವದೇವೇಶೇ ಶಂಖಚಕ್ರ ಗದಾಧರೆ. ಇನ್ನೊಂದು ಲಕ್ಷಣ ಹೇಳ್ತಾರೆ, ಯಾರು ದೇವರು, ಹೇಗಿದ್ದಾನೆ ಎನ್ನುವುದು ದೊಡ್ಡದಾದ ಒಂದು ಪ್ರಮೇಯ, ಬಹಳ ಸುಂದರವಾದ. ಶಂಖಚಕ್ರ ಗದಾಧರನು ಅಂತ ಹೇಳುತ್ತೆ. ಇದು ಭಗವಂತನ ವಿಶೇಷವಾದ ಆಯುಧಗಳು. ಇಲ್ಲಿ ಒಂದು ಬಿಟ್ಟೋದಾಗಿ ಕಾಣ್ತದೆ. ಪದ್ಮ ಹೇಳಲಿಲ್ಲ ಅಲ್ವಾ, ಪದ್ಮ ಆಯುಧ ಅಲ್ಲ, ಹೊಡಿಲಿಕ್ಕೆ ಬರುವುದಿಲ್ಲ, ಅದರಲ್ಲಿ ಹೊಡೆಯುವುದಲ್ಲ. ಚಕ್ರದಲ್ಲಿ ಹೊಡಿಲಿಕ್ಕೆ ಆಗ್ತದೆ, ಗದೆಯಲ್ಲಿ ಹೊಡಿಲಿಕ್ಕೆ ಆಗ್ತದೆ, ಶಂಖದಲ್ಲಿ ಹೊಡಿಲಿಕ್ಕೆ ಆಗ್ತದೆ. ಕೈಗೆ ಕೂಗುವಾಗ ಹಾಂ ಏನು ಮಾಡ್ತದೆ, ಗರ್ಭ ದೇವಾರಿ ದಾರೀಣ ವಿಶೀರ್ಯಂತೆ ಸಹಸ್ರತಾತವನಾದೇನ ಬಾತಾಳೆ. ಹಾಂ, ಎಷ್ಟು ಜೋರಿದೆ ಅಂದರೆ ನಿನ್ನ ಸದ್ದು ಕೇಳಿಯೇ ದೈತ್ಯರ ಗರ್ಭಗಳು ಸ್ರಾವ ಆಗ್ತವೆ, ಮಕ್ಕಳು ಹುಟ್ಟುವ ಮುಂಚೆ ದೈತ್ಯರು ಸಾಯ್ತಾರೆ, ಅಷ್ಟು ಜೋರಿದೆ. ಹಾಗಾಗಿ ಶಂಖವೂ ಸಹ ಆಯುಸ್ಸನ್ನು ಹೊಡಿತದೆ, ಆಯುಧ ದಮನ ಮಾಡ್ತದೆ. ಚಕ್ರ ಹೇಗೂ ತರಿತದೆ, ಗದೆ ಹೇಗೂ ಹೊಡಿತದೆ, ಪದ್ಮ ಹೇಗೂ ಅಲ್ಲ, ಅದು ಪದ್ಮಕ್ಕೆ ಮೋಕ್ಷಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಅದು ಆಯುಧ ಅಲ್ಲದೆ ಇರೋದ್ರಿಂದ ಆಯುಧಗಳು ಪಂಚಾಯುಧಗಳು ಲೆಕ್ಕ. ಅದನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಭಾರಿ ಬರೆದಿದ್ದೇನೆ. ನಿಜವಾಗಿ ಪಂಚಾಯುಧಗಳು ಅಂದರೆ ಇದರ ಜೊತೆಯಲ್ಲಿ ಸೇರಬೇಕಾದ್ದು ಇನ್ನು ದೇವರ ಕೈಯಲ್ಲಿರುವಂಥದ್ದು ಬಿಲ್ಲು ಬಾಣ ಶಾರ್ಗ, ಆನಂತರ ಇನ್ನೊಂದು ಇರುವಂಥದ್ದು ನಂದಕ ಕತ್ತಿ, ಶಂಖ ಬರುತ್ತೆ, ನಂದಕಿ, ಚಕ್ರಿ, ಶಾರ್ಗಧನ್ವ, ಗದಾಧರ, ಇದೈದು ಆಯುಧ ಭಗವಂತನ ಕೈಯಲ್ಲಿ ಇರತಕ್ಕಂಥ ಪಂಚಾಯುಧ. ಇದು ನಾವು ಧರಿಸಬೇಕಾದ ಪಂಚಾಯುಧ. ಅದು ಎರಡು ತೋಳಿಗಳಿಗೆ ಚಕ್ರಶಂಖಗಳಾದರೆ, ಮತ್ತು ಹೃದಯೇ ನಂದಕಂಚೈವ, ಹೃದಯದಲ್ಲಿ ಕತ್ತಿಯನ್ನು ಹಚ್ಚಿಕೊಳ್ಳಿ. ಆನಂತರ ಮೂರ್ಧ್ನಿ ಶಾರ್ಗ ಶರೋತತ, ಮೂರ್ಧ್ನಿಯಲ್ಲಿ ತಲೆಯಲ್ಲಿ ಬಿಲ್ಲು ಬಾಣಗಳು, ಲಲಾಟೆ ಗದಾಧಾರ್ಯ, ಲಲಾಟದಲ್ಲಿ ಗದೆ ಹಾಕಿ. ಹೀಗೆ ಪಂಚಮುದ್ರೆಯನ್ನು ಹಾಕುವ ಪಂಚಸ್ಥಾನಗಳು ಅದನ್ನೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಇದು ಕಳೆದೋದ ವಿಷಯ. ಎಷ್ಟೋ ಜನರಿಗಿದ್ದು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆಯುವ ಮುಂಚೆ ಬಂದದ್ದಲ್ಲ, ಯಾವ ಜಪ ಪುಸ್ತಕದಲ್ಲಿ ಕೊಟ್ಟದ್ದು. ಯಾಕೆ ಏನು ಅಂತ ಹೇಳಿ ಪುರಾಣಗಳ ಶ್ಲೋಕಗಳನ್ನು ಪ್ರಮಾಣಗಳನ್ನೆಲ್ಲ ಹಾಕಿ ನನ್ನ ಕೈಯಲ್ಲಿ ಉಂಟು. ನನ್ನ ಮಂಚಿನಲ್ಲಿ ನಂದಕ ಮತ್ತು ಶಾರ್ಗ ಇದು ಮುದ್ರೆ ಉಂಟು. ಇದನ್ನು ಮಾಡಿಸುವ ಕೆಲಸ ಭಾರಿ ಮಾಡ್ತಾ ಇತ್ತು. ಕಾರ್ಕಳದ ಕೃಷ್ಣನು ಮಾಡಿಸಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾನೆ, ಆಗ್ತಾ ಇದೆ. ಒಂದಿಷ್ಟು ಜನರಿಗೆ ಅದು ಕೊಡಬೇಕು ಅಂತ, ಅದು ಅಂಥದಲ್ಲಿ ಇದೆ. ಅದು ಪಂಚಾಯುಧಗಳು ನಿಜವಾಗಿ ಪಂಚಾಯುಧಾಸಹ ಅಂತ ಶ್ರುತಿ ಹೇಳಿದ್ದು ಅದನ್ನು. ಈಗ ನಾನು ಶ್ಲೋಕ ಹೇಳಿದ್ದಲ್ಲ, ಶಂಕರ ನಂದಕಿ ಅಂತ ಹೇಳಿಕೊಂಡು ಪಂಚಾಯುಧದ ವೈಶಿಷ್ಟ್ಯ ಇಂಥದ್ದು ಸುಮಾರು ಸಂಧ್ಯಾ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಅದರಲ್ಲಿ ಚಕ್ರಶಂಖ ಗದಾಧರೆ ಅಂತೇಳಿ ಶ್ಲೋಕದಲ್ಲಿ ಹೇಳುವಾಗ ಸ್ಪಷ್ಟವಾಗಿಯೇ ಭಗವಂತನ ಆಯುಧ ಧಾರಣದ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಇದು ಮುಖ್ಯವಾಗಿ ನಮ್ಮ ಶಂಖ, ಅದರಲ್ಲಿ ಲಕ್ಷ್ಮಿಯ ರೂಪಗಳು, ಚಕ್ರ ಅದರಲ್ಲಿಯೂ ಲಕ್ಷ್ಮಿಯ ರೂಪ, ಗದೆ ಅದರಲ್ಲಿಯೂ ಲಕ್ಷ್ಮಿ ಇದೆ. ದೇವರ ಆಯುಧದ ಒಂದು ಕ್ರಮ ಇದೆ. ದೇವರೇ ಆಯುಧಗಳಾಗಿರುವುದು ಒಂದು ಮುಖ, ಇದು ತಿಳಿಬೇಕಾದ ವಿಷಯ. ದೇವರ ವಿಷಯದಲ್ಲಿ ದೇವರಲ್ಲಿ ಆಯುಧಗಳೆಲ್ಲ ಉಂಟಲ್ಲ, ಅದೆಂಥದ್ದು ಕೇಳಿದೆ, ಅದು ಬಂಗಾರದ್ದು, ಅದು ಬೆಳ್ಳಿದ್ದು, ಅದು ವಜ್ರದ್ದು ಎಲ್ಲ ಅಲ್ಲ. ದೇವರ ಕೈಯಲ್ಲಿ ಇರತಕ್ಕ ಆಯುಧಗಳೆಲ್ಲ ಚಿನ್ಮಯಗಳೇ. ಚಿನ್ನಮಯ ಅಲ್ಲ, ಚಿತ್ತಮಯಗಳು. ಜಡ ಅಲ್ಲ, ಚಿತ್ ಚೇತನ. ಯಾರು ಕೇಳಿದ್ರಿ? ದೇವರೇ. ಭೂಷಣಾಯುಧ ಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯಯ, ನಾರಾಯಣ ವರ್ಮದಲ್ಲಿ ಬರುವಂಥ ಮಾತಿತ್ತು. ಭಾಗವತ ಹೇಳ್ತೀವಿ, ದೇವರ ಕೈಯಲ್ಲಿ ಇರಿದ ಚಕ್ರ ದೇವರೇ. ಅದನ್ನು ನಾವು ಸುದರ್ಶನಾಯನ ಮಹಾ ಅಂತ ಹೇಳೋದು, ಸಹಸ್ರಾರ ಅಂತ ಹೇಳೋದು, ಸುದರ್ಶನ ಹೋಮ ಮಾಡುವುದೆಲ್ಲ ಚಕ್ರವೂ ದೇವರೇ, ಶಂಖವೂ ದೇವರೇ. ಭಗವಂತನದ್ದೇ ಆಯುಧಗಳು, ಭಗವಂತನ ರೂಪಗಳೇ, ಅವನ ಆಭರಣಗಳು. ಅವನಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ನೇನಾನಾಸ್ತಿ ಕಿಂಚನ ಅಂತ ಕ್ರಮ. ನಮಗೆ ಕೈ ಇದ್ದ ಬೇರೆ ಉಂಟು, ಕೈ ಹೋದರೂ ನಾವಿರ್ತೇವೆ, ನಾವು ಕೈ ಬೇರೆ ಆಗ್ತದೆ, ನಾವು ಒಟ್ಟಿ ಇರ್ತೇವೆ. ದೇವರಿಗೆ ಕೈ ಇಂತಿಲ್ಲ, ಕಾಲಂತಿಲ್ಲ. ದೇವರು ಅಮೀಬಾದ ಹಾಗೆ ಅಂತ ಹೇಳ್ಬೋದು, ಸೈಂಟಿಫಿಕ್ ಹೇಳುವುದಾದ್ರೆ. ಎಂತ ಮಾಡಿದರೂ ಒಂದೇ ಬಗೆ, ಸರ್ವಾವಯವ ಸಂಪನ್ನ ಇದ್ದಾಗೆ. ಪೂರ್ಣಮದ ಅಪೂರ್ಣವಿದ, ತುಂಡು ಮಾಡಿದರೆ ಎರಡು ಆಗ್ತದೆ, ಅದು ಒಂದೇ ನಮ್ಮಲ್ಲಿ ಇಲ್ಲ. ಅದನ್ನು ಸುಮ್ಮನೆ ದೃಷ್ಟಾಂತಕ್ಕೆ ನಾನು ಹೇಳಿದ್ದಷ್ಟೆ. ದೇವರೆಲ್ಲ ಆಗಲ್ಲ. ದೇವರದ್ದು ಕಣ್ಣು ಕೇಳ್ತದೆ, ಕಿವಿಯು ಮಾತಾಡ್ತದೆ, ಬಾಯು ಕೆಲಸ ಮಾಡ್ತದೆ, ಎಲ್ಲ ಇದ್ದಾಗೆ. ಅವನಿಗೆ ಇಂದ್ರಿಯಗಳಲ್ಲಿ ಭೇದವೇ ಇಲ್ಲ. ಸರ್ವಾತ್ಮನ ಎಲ್ಲವನ್ನು ಮಾಡುವಂಥದ್ದು. ಆ ಪ್ರಕಾರವಾದ ಭಗವಂತನ ಆಯುಧಗಳಾಗಲಿ, ಅವನ ಆಭರಣಗಳಾಗಲಿ
ಎಲ್ಲವೂ ಅವನದ್ದೇ ಸ್ವರೂಪಗಳು. ಇದು ಒಂದು ಮುಖ. ಇದು ವೈಕುಂಠಾದಿಗಳಲ್ಲಿ ಮುಕ್ತಲುಗಳಲ್ಲಿ ಹೀಗೆ ದೇವರ ಸ್ವರೂಪದ ವ್ಯವಸ್ಥೆ. ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಬರಲಿ. ಸೆಕೆಂಡ್ ಸ್ಟೇಜ್ ಏನು ಕೇಳಿದರೆ ಇವೆಲ್ಲವೂ ಲಕ್ಷ್ಮಿ. ದೇವರ ಸೇವೆಯಲ್ಲಿ ಲಕ್ಷ್ಮಿಯೇ ಪ್ರಧಾನಳು. ಹಾಗಾಗಿ ಆಸನವೂ ಅವಳಾಗ್ತಾಳೆ. ಎಲ್ಲ ಭೂಷಾ ಇದೆಲ್ಲ ಆಭರಣಗಳು, ಆಯುಧಗಳು ಎಲ್ಲ ಲಕ್ಷ್ಮಿಯೇ ಆಗ್ತದೆ. ಸ್ವಯಮೇಂದಿರೈವ ಪತಿಮಾನಕರಿ ಗೃಹಕರ್ಮಯಂತ್ರ ಗುರುತೇ ಸುತರಾಮ್ ಅಂತ ಮದುವೆಗೆಲ್ಲ ಹೇಳುವಾಗ ಲಕ್ಷ್ಮಿ ಎಲ್ಲ ಕೆಲಸ ಮಾಡೋದು. ಎಲ್ಲ ಆಯುಧಗಳು, ಎಲ್ಲ ಆಸನಗಳು ಎಲ್ಲ ಅವಳೆ. ಮುದ್ದಿಕೆಯೂ ಅವಳೆ, ಮಂಚವೂ ಅವಳೆ. ಅದನ್ನ ಅರ್ಥ ಸಿಂಹಾಸನ ನಾವು ಸಿಂಹಾಸನ ಇದು ಪೀಠ ಪೂಜೆ ಮಾಡುವ ಹೇಳ್ತೇವಲ್ಲ. ಮತ್ತೆ ಇಲ್ಲ ಪದ್ಮವು ಕಮಲೆ ರಮೈವ ಬಹುರೂಪಿಣಿ, ಬಹಳ ಪ್ರಕಾರದ್ದು. ಮಂಟಪವೂ ಅವಳೆ, ಪದ್ಮವೂ ಅವಳೆ, ಪೀಠವೂ ಅವಳೆ. ಯಾಕೆಲ್ಲ ಅಂತಾರೆ ದೇವರಿಗೆ ಕೂತ್ಕೊಳ್ಳಿಕ್ಕಾಗ. ಹಾಗೆ ಕೋಟಿ ಕೋಟಿ ಭೃತ್ಯರಿರೋರು ಆಟಕಾಂಬರನ ಸೇವೆ. ಎಷ್ಟು ಜನ ಇರಲಿ ಕೆಲಸ ಇವರೇ ಮಾಡಲಿಕ್ಕೆ ಬರ್ತದೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರವೂ ಅವಳೆ, ಹಾಕುವುದು ಅವಳೆ, ಕೈಯಲ್ಲಿರೋ ಛತ್ರವೂ ಅವಳೆ. ಹಾಗೆ ಆ ಪ್ರಕಾರದಲ್ಲಿ ಎಲ್ಲ ಲಕ್ಷ್ಮ್ಯಾತ್ಮಕವಾಗಿದ್ದು ಒಂದು ಮುಕ್ತ ಸ್ಥಾನಗಳಲ್ಲೆಲ್ಲ ಕ್ರಮ ಆಗಿ ಇವತ್ತು ಯಾರಿಗೂ ಜೈವಿಕವಾದ ಪ್ರವೇಶ ಇಲ್ಲ. ಪ್ರಳಯ ಕಾಲದಲ್ಲಿ ಯಾರು ಇರಲಿಕ್ಕೂ ಇಲ್ಲ, ಕೆಲಸ ಆಗುವುದಿಲ್ಲ. ಹಾಗೆ ಮೂರನೇ ಸ್ಟೇಜಲ್ಲಿ ನೋಡಿದರೆ ಜೀವರು. ಇದೆರಡು ಜೈವಿಕ ಅಲ್ಲ, ಇದೆಲ್ಲ ಚೇತನಪೂರ್ಣವಾದ ಲಕ್ಷ್ಮಿ ಶುದ್ಧ ಚಿತ್ತ ಸ್ವರೂಪಳಿದ್ದಾಳೆ. ಈಗ ನೆಕ್ಸ್ಟ್ ಬರುವಾಗ ಜೀವರು ಬರ್ತಾರೆ. ಜೀವರು ಬಂದಾಗ ಅಲ್ಲಿ ಪ್ರಾಣದೇವರು ಬರ್ತಾರೆ. ವಾಯುರ್ ಗದಾದಿದೇವಸ್ಯ, ಅದನ್ನ ಗದೆಗೆ ಪ್ರಾಣದೇವರು ಬರ್ತಾರೆ ಅಭಿಮಾನಿಯಾಗಿ. ಚಕ್ರಕ್ಕೆ ಸುದರ್ಶನ, ಕಾಲ, ಭರತ, ಸ್ಕಂದ ಏವಚ ಅಂತ. ಸ್ಕಂದನೇ ಚಕ್ರ. ರಾಮಾವತಾರದಲ್ಲಿ ಬಿಲ್ಲು ಬಾಣ ಮಾತ್ರ ರಾಮಲ್ಲಿ. ಚಕ್ರಶಂಕ ಎಲ್ಲಿ ಹೋಯ್ತು ಹೇಳಿದರೆ ಚಕ್ರಶಂಕ ಭರತ ಶತ್ರುಘ್ನ ಸಾಕ್ಷಾತ್ ರೂಪದಲ್ಲೇ ಇದ್ದಾರೆ ಅಲ್ಲಿ. ರಾಮಾವತಾರದಲ್ಲಿ 4 ಕೈ ಇಲ್ಲ, ಬಿಲ್ಲು ಬಾಣ ಮಾತ್ರ, ಮತ್ತೆರಡು ಕೈ, ಮತ್ತೆರಡು ಕಥೆಯಲ್ಲಿ ಚಕ್ರಶಂಕ ಅವರೇ. ಮಹಾಭಾರತ ಕಾಲದಲ್ಲಿ ಸಾತ್ಯಕೀರ್ತನ ಅವರೇ, ಕೃಷ್ಣನ ವೃತ್ಯರು. ಹಾಗಾಗಿ ಸುದರ್ಶನಶ್ಚ ಭರತಃ ಪ್ರದ್ಯುಮ್ನಃ ಸ್ಕಂದ ಏವಚ ಅಂತ. ಸ್ಕಂದ ಅಂತ ಯಾರಿದ್ದಾನೆ? ಶಿವನ ಪುತ್ರ ಸುಬ್ರಹ್ಮಣ್ಯ. ಭರತ ಅಂತ ಯಾರಿದ್ದಾನೆ? ಚಕ್ರ ಯಾರಿದ್ದಾನೆ? ಅವನೇ. ಶತ್ರುಘ್ನ ಅವನ ಅನಿರುದ್ಧ, ಪ್ರದ್ಯುಮ್ನನ ಮಗ ಅನಿರುದ್ಧ ಶತ್ರುಘ್ನ, ಅವನು ಶಂಕ. ಈಗ ಜೈವಿಕವಾಗಿ ನೋಡಿದಾಗ ಇವರಲ್ಲಿ ಬೇರೆ ಬೇರೆ ಇದ್ದ. ಇದೆಲ್ಲ ತಿಳಿಬೇಕಾದ ವಿಷಯಗಳು. ದೇವರ ಆಯುಧಗಳ ಶಂಖ ಚಕ್ರ ಗದಾಧರ ಅಂದರೆ ಈಗ ಎಷ್ಟು ರೂಪಗಳ ವಿಷಯ ಆಯಿತು ಭಗವಂತನ. ವಾಸುದೇವ ರೂಪದಲ್ಲಿ ವಿಶೇಷವಾಗಿ ಬ್ರಹ್ಮದೇವಿಯರು, ಪ್ರಾಣದೇವಿಯರು. ಸಂಕರ್ಷಣ ರೂಪದಲ್ಲಿ ಅನಂತ ಇದ್ದಾನೆ, ಶೇಷ ಇದ್ದಾನೆ. ಪ್ರದ್ಯುಮ ರೂಪದಲ್ಲಿ ಅವನ ಮಗ ಸ್ಕಂದ ಇದ್ದಾನೆ, ಭರತ ಆಗ್ತಾನೆ. ಅನಿರುದ್ಧ ರೂಪದಲ್ಲಿ ಶತ್ರುಘ್ನ ಇದ್ದಾನೆ. ಹೀಗೆ ವಾಸುದೇವ, ಸಂಕರ್ಷ, ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ನಾರಾಯಣ ಮಧ್ಯದಲ್ಲಿ ಇರು. ಇದೆಲ್ಲ ಅದ್ಭುತವಾದಂತಹ ಚಿಂತನೆ. ವಾಸ್ತವವಾಗಿ ದೇವರ ಆಯುಧಗಳ ಕ್ರಮವೇ ಒಂದು ಅದ್ಭುತವಾದ ರೋಚಕವಾದ ಚಿಂತನೆಗಳು. ಇದನ್ನು ಉಪಯೋಗಿಸುವ ರೀತಿಗಳು, ಮತ್ತೆ ಇದರ ಬಗ್ಗೆ ಬರತಕ್ಕಂಥ ನಮ್ಮಲ್ಲಿ ಇರತಕ್ಕ ಹಚ್ಚಿಕೊಳ್ಳುವಾಗ ಬರತಕ್ಕಂಥ ಮಾತುಗಳು. ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭಾ, ಅಜ್ಞಾನಾಂಧಸ್ತಿಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಸುದರ್ಶನ ಅಲ್ವ ಅದು? ಒಳ್ಳೆಯದುಂಟಲ್ಲ, ಒಳ್ಳೆಯದು ತೋರಿಸ್ತದೆ. ಸುದರ್ಶಕವು, ಸುದರ್ಶನವು ಸುದರ್ಶಕವು ಚೆನ್ನಾಗಿ ತೋರಿಸ್ತದೆ ಅಂತ. ಏನನ್ನು ತೋರಿಸಬೇಕದು? ದೇವರನ್ನು ತೋರಿಸ್ತದೆ, ದೇವರ ದಾರಿಯನ್ನು ನಮಗೆ ದೀಪ ಇರುವುದು ಯಾವಾಗಲೂ ದಾರಿ. ವಿಷ್ಣೋರ್ ಮಾರ್ಗಂ ಪ್ರದರ್ಶ. ನಾನು ಅಜ್ಞಾನದ ಕತ್ತಲೆಯಲ್ಲಿದ್ದೇನೆ. ಅಜ್ಞಾನದಿಂದಾಗಿ ನನಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನನಗೆ ಅಜ್ಞಾನದ ಕತ್ತಲೆ ಇರುವ ನನಗೆ, ಓ ಸುದರ್ಶನ, ನೀನು ದಾರಿದೀಪನ ಕೇಳಿಕೊಳ್ಳುವ ರೀತಿ. ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ. ಇದು ಯಾರಿಗಾಗ್ತದೆ? ಹೇಗೆ ಆಗ್ತದೆ? ಕೋಟಿ ಸೂರ್ಯನಿಗೆ ಬೆಳಕು ಕೊಡುವವನು, ಬೆಳಕಾಗಿ ಇರುವವನು ಹೇಳಿದರೆ ಸ್ಕಂದ ಅವನು ಸೂರ್ಯನಿಗಿಂತ ಮಿಗಿಲಿದ್ದಾನೆ. ಕೋಟಿಗಟ್ಟಲೆ ಅಲ್ಲ. ಸೂರ್ಯ 12ನೇ ಕಕ್ಷೆ, ಸ್ಕಂದ 8ನೇ ಕಕ್ಷೆ, ಇಂದ್ರ ಸಮಾವ. ಅದು ನಿಜವಾಗಿ ಭಗವಂತನೇ ಕೋಟಿ ಸೂರ್ಯ ಸಮ. ನಾವು ಇದನ್ನೇನು ಮಾಡಿದೆವು ಅಂತಂದ್ರೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಂತಲ್ಲ, ಅದನ್ನು ತಗೊಂಡು ಗೋಚರ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಲ್ಲಿ ಅನಿಸಿಟ್ಟಿದೆ. ಕಟ್ ಆ್ಯಂಡ್ ಪೇಸ್ಟ್ ಇದ್ದಾಗಿ ಯಾವುದೋ ಶ್ಲೋಕ ಯಾವುದೋ ಅನ್ವಯ. ಅವನ ಸಂಬಂಧವೇ ಇಲ್ಲ. ಗಣಪತಿ 18ರ ಕಕ್ಷೆಯಲ್ಲಿದ್ದಾನೆ, ಸೂರ್ಯ 12ರ ಕಕ್ಷೆಯಲ್ಲಿ. ಅವನು ಒಂದು ಸೂರ್ಯನೂ ಅಲ್ಲ, ಅರ್ಧ ಸೂರ್ಯನೂ ಅಲ್ಲ, ಕಾಲು ಸೂರ್ಯನೂ ಸಮಪ್ರಭ ಅಲ್ಲ ಅವನು. ಮತ್ತೆ ಅವನಿಗೆ ವಿಷಯ ಅಂತ ಕೇಳಿದ್ರೆ ವಕ್ರತುಂಡ ಮಹಾಕಾಯ ಬಾಲ ಸೂರ್ಯ ಸಮಪ್ರಭ. ಅದಿದ್ದ ಬಾಲ ಅಂದರೆ ಉದಯಿಸುವ ಸೂರ್ಯ, ಅಂದರೆ ಕೆಂಪಿರ್ತಾನೆ ಅಂತ. ಉದಯಿಸುವ ಸೂರ್ಯನಿಗೆ ಸಮನಾದ ಕಾಂತಿ ಉಳ್ಳವನು, ಕೆಂಪಾದವನು. ರಕ್ತಾಂಬರ
ರಕ್ತತನು ರಕ್ತಮಾಲ್ಯ ಅನುಲೇಪನಃ ಅಂತೇಳಿ ಗಣಪತಿಯಲ್ಲಿ ಸ್ವರೂಪವನ್ನು ಹೇಳಿದ್ದದು. ಅದನ್ನು ತಪ್ಪಿಸಿ ಬಾಲಸೂರ್ಯ ಸಮಪ್ರಯುದ್ಧದನ್ನು ಸುದರ್ಶನ ಜ್ವಾಲಕೋಟಿ ಸಮಪ್ರಭ ವಾಯುಪಟ ಬಂದದ್ರಿಂದ ಸೂರ್ಯಕೋಟಿ ಸಮಪ್ರಭ ಅಲ್ಲಿ ಕೋಟಿ ಸೂರ್ಯ ಕಂಡಿದೆ, ಅದನ್ನೇ ಆಗಿತ್ತು. ಅದನ್ನ ಕೆಂಪಾಗಿರತಕ್ಕವನು ಅಂತೇಳಿ ವಕ್ರತುಂಡ ಮಹಾಕಾಯದ ಶ್ಲೋಕದ. ಇನ್ನಾದರೂ ನಾವು ಅದನ್ನು ತಿದ್ದಿಕೊಳ್ಬೇಕು. ಗಟ್ಟಿಯಾಗಿ ಹೇಳಿಬಿಡ್ತಾರೆ, ನಮಾಶೆ ಆಗ್ತದೆ, ಜನರಿಗೆಲ್ಲ ಹೇಸಿಗೆ ಆಗ್ತದೆ. ಇನ್ನು ಎಂಥದ್ದು ವಿಷಯ ಗೊತ್ತೇಳಿಸಿ ಆಯ್ತು ಹೇಳಿದೆ ನಾನು. ಶ್ಲೋಕಗಳು ಸಿದ್ಧಾಂತಗಳನ್ನು ತಿಳಿಸ್ತದೆ ಎನ್ನುವುದು ಅರ್ಥ ಮಾಡಿಕೊಂಡ್ರೆ ನಾವು ಪ್ರಯೋಗದಲ್ಲಿ ತಂದಾಗ ಭಾರಿ ಅದ್ಭುತವಾದಂಥ ರಿಸಲ್ಟನ್ನು ಪಡಿತೇವೆ. ಇಲ್ಲಾಂದರೆ ಸುಳ್ಳು ಹೇಳಿದರೆ ಆಗ್ತದೆ. ಸುಳ್ಳು ಹೇಳಿದ ಯಾವ ದೇವತೆಗಳು ಇಷ್ಟ ಆಗುವುದಿಲ್ಲ. ತಪ್ಪು ಹೇಳ್ತಾನೆ ನನ್ನವ, ಸರಿ ಹೇಳುವುದಿಲ್ಲ ಅಂತಾರೆ. ಯೋ ಯಥಾ ಮಾಂ ಪ್ರಪಂಚಂತೆ ಇದ್ದಾಗಿ ಮತ್ತೆ ಯೋನ್ಯತಾ ಸಂತಮಾತ್ಮಾನಂ ಅನ್ಯತಾ ಪ್ರತಿಪದ್ಯತೆ ಕಿಂತೇನ ಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ ಅಂತೇವೆ ನಾವು. ಹಾಂ, ಅವ ಅಟೆಂಡರ್ ಇದ್ದಾನೆ, ನಾವು ಶಾಲೆದ್ದು ಅವನು ಪ್ರಿನ್ಸಿಪಾಲ್ ಅಂತ ತಿಳ್ಕೊಂಡಿದ್ದೇವೆ. ನೆಗಾಡ್ತ ಅವನು ಪ್ರಿನ್ಸಿಪಾಲ್ ಇದ್ದಾನೆ ಶಾಲೆದ್ದು, ಅವನು ನಾವು ಅಟೆಂಡರ್ ಅಂತ ತಿಳ್ಕೊಂಡಿದ್ದೇವೆ. ನೆಗಾಡ್ತ ಹಾಗೆ ಯಾರು ಏನೊಂದು ಗೊತ್ತಾಗದೆ ಹೋದರೆ ಏನೆಲ್ಲ ಆಗಿ ಹೋಗ್ತದೆ, ಅಧ್ವಾನ ಆಗ್ತದೆ. ಅದೆಲ್ಲ ಆಗ್ತಾ ಇತ್ತು. ಪರಿವಾರ ದೊಡ್ಡ ಸ್ವಾಮಿಯರೊಟ್ಟಿಗೆ ಹೋಗುವಾಗ ವ್ಯಾಸನ್ನ ಗಡ್ಡ ವ್ಯಾಸನ್ನ ಇದ್ದರು. ಅವರೆಲ್ಲ ಉತ್ತರ ಭಾರತದಲ್ಲಿ ದೇವರು ಭೇಟಿ ತೊಗೊಂಡು ಹೋಗುವಾಗ ಜನರೆಲ್ಲ ಅವರೇ ಸ್ವಾಮಿಗಳು ಅಂತ ಹೇಳಿ ಅವರಿಗೆ ಕಾಲಿಗೆಲ್ಲ ನೀರು ಹಾಕಿ ಅಡ್ಡವಿದ್ದು ಇವರಲ್ಲಿ ಬದಿ ಆಗ್ತಾಯಿದ್ರು, ಈಚೆ ಬಾರಿ ಅಂತೇಳಿ. ಹಾಗೆಲ್ಲ ಆಗ್ತಿತ್ತು, ಹಾಗೆಲ್ಲ ಆಗುವುದುಂಟು. ಹಾಗೆ ಬುದ್ಧಿ ಸ್ವಾಮಿಗಳು ಆದಿಶಾಚಾರ್ಯರು ಹೋಗ್ತಿದ್ರು. ಆದಿಶಾಚಾರ್ಯರು ತುಮಕೂರು, ನಾವು ನಿಮ್ಗೆ ಗೊತ್ತಿರ್ಬೋದು, ಸುರತ್ಕಲ್ಲಿ ಇದ್ರು. ಅವರು ಭಾಳ ಚೆನ್ನಾಗಿ ನೋಡಲಿಕ್ಕೆ ಭಾಳ ಚಂದವಾಗಿರ್ತಾರೆ. ಎದುರು ದೇವರ ಭೇಟಿ ಇಟ್ಕೊಂಡು ಎಣ್ಣೆಗೆ ಆಡ್ದಾಗ ಮಾಡ್ತಾರೆ. ಅವರು ಬುದ್ಧಿ ಸ್ವಾಮಿಗಳವರು ಸಣ್ಣಗಿದ್ದಾರೆ, ಕಾಣೋದಿಲ್ಲ. ಇವರಿಗೆ ಸನ್ಮಾನ ಮಾಡಿ ಗೌರವ ಮಾಡಿ ಕೊನೆಗೆ ಅವರದ್ದೇ ಎಲ್ಲ ಹರಿಕತೆ ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದು ಪ್ರವಚನ ಸ್ವಾಮಿಗಳ ಸಭೆಗೆ ಕರೆಯುವುದು ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೂ ವ್ಯತ್ಯಾಸ ಆದದ್ದುಂಟು, ಇಲ್ಲ ಅಂತೆಲ್ಲ ಆಗ್ತದೆ. ಹಾಗೆ ಇವತ್ತು ಪಲಿವಾರ ಸ್ವಾಮಿಯರೊಟ್ಟಿಗೆ ಜೋಗಿತಾಯರು ಹೋಗಾಗ ಆಗಿದೆ. ಹಾಗೆ ಅಲ್ಲಿನ ಸುಬ್ರಹ್ಮಣ್ಯದ ಜೋಗಿತಾಯರ, ಕೇಶವ ಜೋಗಿತಾಯರ ಅಣ್ಣ ತಮ್ಮ ಕೇಶವ ಜೋಗಿತಾಯರು ಅವರ ಸಂಬಂಧ. ಹಾಗೆ ಜನರಿಗೆ ಕನ್ಫ್ಯೂಸ್ ಆಗ್ತದೆ. ಯಾರನ್ನು ತಿಳಿದು ಏನೋ ಮಾಡಿದರೆ ರಿಸಲ್ಟ್ ಏನು ಬರ್ತದೆ, ತಪ್ಪಾಗ್ತದೆ. ಅನ್ಯತಾ ಸಂತಮಾತ್ಮ ಅನ್ಯತಾ ಪ್ರತಿಬದ್ಧ. ಇರುವುದು ದೇವತೆಗಳ ಪ್ರಕಾರ ಬೇರೆ, ನಾವು ಹೇಳುವುದು ಬೇರೆ. ಅವನು ಬಾಲಸೂರ್ಯ ಸಮಪ್ರಭ, ನಾವು ಕೋಟಿ ಸೂರ್ಯ ಸಮಪ್ರಭ ಹೇಳಿ ತಮ್ಮ ಮಾಡಿದ್ವಿ. ಸುದರ್ಶನ ಕೋಟಿ ಸೂರ್ಯ ಸಮಪ್ರಭ ಅವರ ದೊಡ್ಡ ಕಥೆ ಉಂಟು. ಅದೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಶಿವನೇ ಅದಕ್ಕೆ ಹೆಸರು ಕೊಟ್ಟದ್ದು. ಚಂದ ಕಾಣ್ತೀನಿ ನೀನು ಅಂತೇಳಿ ಸುದರ್ಶನ ಅಂತ ಹೆಸರಾದದ್ದೆಲ್ಲ ವಿಷಯಗಳೆಲ್ಲ ಬಂದಿದೆ. ಹಾಗೆ ಪಾಂಚಜನ್ಯ ನಿಜತ್ವಾನ ದುಸ್ತಪಾತರಂಜ ತ್ರಾಯಿ ಮಾಂ ಪಾಪಿನಂಕರ ಸಂಧಾರಾಣೋ ಮಾತಿನ. ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ನಾವು ಶಂಕದಲ್ಲಿ ಕೇಳುತ್ತೇವೆ. ಅದು ದೊಡ್ಡ ಇತಿಹಾಸ ಆಗಿದೆ. ಇತಿಹಾಸ ಬೇರೆ ಬೇರೆ ಮುಖಗಳನ್ನು ನೋಡಲಿಕ್ಕೆ ಬರ್ತದೆ. ಪಂಚಜನಾಸುರನನ್ನು ಸಂಹಾರ ಮಾಡಿ ಕೃಷ್ಣವನ ಎಲುಬಿನಿಂದ ತಯಾರು ಮಾಡಿದ ಶಂಕ ಅದು ಕೃಷ್ಣಾವತಾರ ಎಲ್ಲಿ, ಯಾವಾಗ, ದೇವರ ಕೈಯಲ್ಲಿ ಯಾವತ್ತಿಂದ ಇಲ್ವಾ. ಹಾಗಾಗಿ ಅತ್ತೊಂದು ಕಲಿತದ್ದು ಬೇರೆ ವಿಷಯ, ಅದೊಂದು ಬೇರೆ ಆಗಿದೆ. ಈಗ ಇಂಥದ್ದೆಲ್ಲ ಅನೇಕ ಚರಿತ್ರೆಗಳಲ್ಲಿ ಅಲ್ಲಿ ಬರ್ತವೆ. ಅದರಂತೆ ಕೌಮೋದಕಿಗೆ ಉಂಟು ಚರಿತ್ರೆ, ಒಂದು ರಾಜನ ಮಗಳಿನ ವಿಷಯದಲ್ಲೆಲ್ಲ. ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಗಿ ಕರೆಯಸ ತನ್ನ ಮಾಮಿ ಗದಾಧರ. ನೋಡುವಾಗೆ ಕಾಣ್ತದೆ. ಗದೆ ಉರುಟಾಗಿದೆ, ಮೇಲಕ್ಕೆ ಕೆಳಗೆ ಉದ್ದ ದಂಡವಾಗಿದೆ. ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ. ಇಡೀ ಬ್ರಹ್ಮಾಂಡಕ್ಕೆ ಮೂಲಸ್ತಂಭನಾಗಿ ಭಗವಂತ ಕೂತಾಗಿ ಕಾಣಿದೆ ಇಡೀವಾಗಿ. ಮತ್ತು ನಮಗೇನು ಕನಕಾವಲಿಯಲ್ಲಿ ಭಾಳ ಚಂದವಾಗಿ ಪ್ರಾಣದೇವರ ಸನ್ನಿಧಾನದಲ್ಲಿ ಅದು ಭಾಳಷ್ಟು ಅದೇ ನಾನು ನೋಡಿದ್ದೀನಿ. ಗದೆ ಎಲ್ಲ ಹಿಡಿದದ್ದು ಎಲ್ಲ ಬಂದಿದೆ. ಅದು ದೇವದೇವೇಶ ಹೇಳಲಿಕ್ಕೆ ಅನುಕೂಲವಾಗುವ ಅರ್ಚಿತೆಯೇ ದೇವದೇವೇಶ. ನಾವೇನು ಹಾಕಿಕೊಂಡು ಬಂದ ಕಥೆ ಅಲ್ಲ. ನಾವು ಕೂತಲ್ಲಿ ಹನುಮಂತರ ಮಂದಿರ ಬಂದದ್ದು ಒಂದು ವಿಷಯವೇ. ಅವನ ಶ್ಲೋಕ ಬರುವುದು ಇವತ್ತು ಚಿಂತನೆಯಲ್ಲಿ ಬಂದಿದೆ. ಹಾಗಾಗಿ ಬಹಳ ಸುಂದರವಾಗಿ ಪ್ರಾಣಪ್ರಿಯನ ಪೂಜೆ ಮಾಡಿದರೆ, ಪ್ರಾಣನಿಗೂ ಶ್ರೇಷ್ಠನಾದವನ ನೆನಪಿನಲ್ಲಿ ನಾವು ಪೂಜೆ ಮಾಡಿದರೆ ಪ್ರಾಣನಿಗೂ ಭಾರಿ ಖುಷಿ ಆಗ್ತದೆ. ಅವರು ಎಲ್ಲ ದೇವತೆಗಳು ಒಟ್ಟಿರುವುದರಿಂದ ಎಲ್ಲ ದೇವತೆಗಳಿಗೂ ಖುಷಿ ಆಗ್ತದೆ. ಅರ್ಚಿತ ಸರ್ವದೇವಾಸ್ಯು ಅಂತ ಹೇಳುವ ಕ್ರಮ ಆಗಿ ಪ್ರಧಾನಿಯನ್ನು ನಾವು ಮೆಚ್ಚಿಸಿದರೆ ಎಲ್ಲ ದೇಶ ಒಪ್ಪಿಕೊಂಡಾಗ, ಎಲ್ಲ ದೇಶದ ಎಲ್ಲ ಮಂತ್ರಿಗಳು ಸೇರಿಕೊಂಡಾಗೆ ಅಂತ ಹೇಳಿಕೊಂಡ ಹಾಗೆ. ಇಲ್ಲೇನೋ ರಾಜಕೀಯ ಇರ್ತದೆ, ವೈಷಮ್ಯ ಇರ್ತದೆ. ದೇವತೆಗಳಲ್ಲಿ ಆಗಿಲ್ಲ. ಒಬ್ಬರಿಗೊಬ್ಬರಿಗೆ ಆಗದೇ ಇರುವಂಥದ್ದು ದ್ವೇಷ ಅಸೂಯೆ ಎಲ್ಲ ಇಲ್ಲ. ಅವರು ಕ್ರೊನಾಲಜಿಕಲಿ ಒಬ್ಬೊಬ್ಬರ ಗುಣವಂತಿಕೆಯನ್ನು ಕಲಿತವರು ತಿಳಿದರು. ಹಾಗಾಗಿ ಭಗವಂತನ ಆರಾಧನೆಯಿಂದಾಗಿ ಪ್ರಾಣನಿಗೆ ಇಷ್ಟ ಆಗ್ತದೆ. ಪ್ರಾಣನ ಇಷ್ಟ ಆದ್ದರಿಂದ ಎಲ್ಲ ದೇವತೆಗಳಿಗೆ ಅವನ ಕಂಟ್ರೋಲಲ್ಲಿ ಅವರಿಗೆ ಇಷ್ಟ ಆಗ್ತದೆ. ಈ ನೆಲೆಯಲ್ಲಿ ನೋಡಿಕೊಂಡಾಗ ಅರ್ಚಿತೆ ದೇವದೇವೇಶೇ ಶಂಖಚಕ್ರ ಗದಾಧರೇ ಅರ್ಚಿತ ಸರ್ವದೇವಾಸ್ಯು. ಯಾಕೆ ಏನೊಂದು ಕಾರಣ ಕೊನೆಯಲ್ಲಿ ಉಂಟು. ಕೆಲ ಸರ್ವಗತವರಿಗಿಂತ ಇದು ಗಂಟೆ ಆಗಿರಬೇಕಲ್ಲ, 4 ನಿಮಿಷ ಅಂತ ಹೇಳ್ತದೆ. ಎಲ್ಲ ಸರ್ವಗತೋ ಅಲ್ಲಿ ಕಾರಣ ಏನು ಕೇಳಿದರೆ ದೇವರು ಎಲ್ಲ ಕಡೆ ಇದ್ದಾನಲ್ಲ ಅಂತ ಹೇಳ್ತಾರೆ.
ಎಲ್ಲರಲ್ಲೂ ಇದ್ದಾನಲ್ಲ. ಸರ್ವತ್ರ ಗತಃ ಸರ್ವೇಷು ಗತಃ, ಸರ್ವಗತ ಎನ್ನುವಲ್ಲಿ ಎಲ್ಲರಲ್ಲೂ ಇದ್ದಾನೆ, ಎಲ್ಲೆಡೆಯೂ ಇದ್ದಾನೆ. ಎಲ್ಲೆಡೆಯೂ ಇದ್ದಾನೆ, ಎಲ್ಲರಲ್ಲೇ ಬೇಕು, ಸಮಸ್ಯೆ ಏನಿಲ್ಲ. ಎಲ್ಲೆಡೆ ಇದ್ದಾನೆ ಅಂದರೆ ನಾವು ದೇಶದಲ್ಲಿ ಹೇಳಿದಾಗ ಆಗ್ತದೆ ಸರ್ವದೇಶೇಶು ಅಂತ. ಸರ್ವದೇಶೇಶು ಹೇಳಿದ ದೇಶದಲ್ಲಿ ಜನ ಇರುವುದಿಲ್ಲ, ಜೀವರು ಇರುವುದಿಲ್ಲ. ಜೀವ ಇಲ್ಲದ ಜಾಗ ಉಂಟ. ಆಗ ಹೇಳ್ತಾರೆ ಆಚಾರ್ಯರು, ಪರಮಾಣ ಪ್ರದೇಶೇಪಿ ಅನಂತ ಜೀವರಾಶಯ. ಆಗ ಹೇಳಿದಾಗ ಯಾರದನ್ನು ನೆಗಾಡಿಯಾರು, ತಮಾಷೆ ಮಾಡಿಯಾರು. ಒಂದು ಸಣ್ಣ ಬಿಂದು ಜಾಗದಲ್ಲಿ ಅನಂತ, ಇನ್ಫಿನಿಟ್ ಅಂತಾರವರು, ಲೆಕ್ಕ ಇಲ್ಲದಷ್ಟು ಜೀವಕಣಗಳು ಇವೆ. ಇದು ವಿಜ್ಞಾನ. 800 ವರ್ಷದಿಂದ ಮಧ್ವಾಚಾರ್ಯ ಹೇಳಿದ್ದಿಲ್ಲ, ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇವತ್ತು ಸೀರಿಯಸ್ ಆಗಿ ಸಬ್ಜೆಕ್ಟ್ ಇದೆ, ಆದರೆ ಮಧ್ವಾಚಾರ್ಯ ಹೇಳಿದ್ದು ಅಂತ ತಗೊಳ್ಳೋದಿಲ್ಲ. ಇವತ್ತು ಬ್ಯಾಕ್ಟೀರಿಯಾಗಳು, ಅಣುಗಳು ನಮಗೆ ಕಣ್ಣಿಗೆ ಕಾಣೋದಷ್ಟೆಂದು 3 ಲಕ್ಷ ಪಟ್ಟು ದೊಡ್ಡದು ಮಾಡಿಕೊಳ್ಳತಕ್ಕಂಥ ಮಿಷನ್ನಲ್ಲಿ, ಮೈಕ್ರೋಸ್ಕೋಪಲ್ಲಿ ಕಾಣುವಂಥ ಪ್ರಾಣಿಗಳನ್ನು ನೀವು ಗಮನಿಸ್ತಾರೆ, ಗುರುತೇವೆ ಇದೆ ಅಂತ ಹೇಳ್ತಾರೆ. ಸಂಚಾರ ಮಾಡೋದು ಇದನ್ನೆಲ್ಲ ನೋಡಲಿಕ್ಕೆಲ್ಲ ಆಗುವುದಿಲ್ಲ. ನಾವು 3 ಲಕ್ಷ ಮೈಕ್ರೋಸ್ಕೋಪ್ ದೊಡ್ಡದು ಮಾಡಿ, 3 ಲಕ್ಷ ಪಟ್ಟು ದೊಡ್ಡದು ಮಾಡಿ ತೋರಿಸುವ ಮೈಕ್ರೋಸ್ಕೋಪಲ್ಲಿ ಇಷ್ಟು ಸಣ್ಣದು ಕಾಣ್ತದೆ ನಮಗೆ. ಅಂಥದ್ದು ಬಾಳೆಹಣ್ಣಿನಲ್ಲಿ ಕೋಟಿಗಟ್ಟಲೆ ಇರ್ತದೆ ತಿನ್ನುವ ಕಥೆ ಈಗ ನೋಡ್ಲಿಕ್ಕೆ ಹೋದ್ರೆ. ಅದನ್ನು ದೇವರು ತೋರಿಸ್ತಿಲ್ಲ. ಯಾಕೆ ಹೇಳಿದರೆ, ನೀನು ಕಂಡರೆ ಶುದ್ಧ ಮಾಂಸಾಹಾರಿ ಆಗಿ ನಿಂತು ಗೊತ್ತುಂಟು ಅವರಿಗೆ, ಅದಕ್ಕೆ ತೋರಿಸುವುದು ಇಂದಿಗೆ. ಒಂದು ನೋಟಲ್ಲಿ ನೋಡಿದಾಗ, ಒಂದು ಕೈಯಲ್ಲಿ ಮೈಕ್ರೋಬ್ಸ್ಗಳು ಹೇಳ್ತಾರೆ, ಅಂದರೆ ಬ್ಯಾಕ್ಟೀರಿಯಾಗಳು ಉಸಿರಾಟದಲ್ಲಿ, ಬೆಂಕಿಯಲ್ಲಿಯೂ ಹಾಳಾಗದ ಪ್ರಾಣಿಗಳಿಗೆ, ಸಣ್ಣ ಸಣ್ಣ ಕ್ರಿಮಿಕೀಟಗಳು. ಏವಾ ರೋಚನೆ ದಿವಿ, ಹೇಗೆ ಹೇಳಿದ್ರು, ಏವಾ ಸೂರ್ಯಸ್ಯ ರೋಚನೆ ದಿವಿ ಅಂತ. ನಮೋಸ್ತು ಸರ್ಪೇಪಿ ಹೇಳುವಾಗ ಆ ಬ್ಯಾಕ್ಟೀರಿಯಾಗಳನ್ನು ಗುರುತಿಸಿ, ಸೂರ್ಯನ ಕಿರಣಗಳಲ್ಲಿ ಬದುಕಿ ಉಳಿದಿರತಕ್ಕಂಥ ಪ್ರಾಣಿಗಳಿಗೆ, ಹಾವಿನ ಸರ್ಪೆಂಟ್ ಪವರ್ಸ್, ಹರಿದಾಡುವಗಳಿಗೆ ನಮಸ್ಕಾರ. ನಮೋ ಸರ್ವೇ ಬೇಕೇಚ ಪೃಥ್ವೀಮನೆ ಅಂತರಿಕ್ಷೆ ದಿವಿ ಏವಾ ವಟೇಶು ಸೇರತೆ. ಮರಗಳಲ್ಲಿ, ಹಣ್ಣುಗಳಲ್ಲಿ ಎಷ್ಟೆಲ್ಲ ಗಿಜಿಗಿಜಿಯಾಗಿರುವಂಥದ್ದು. ಅದನ್ನ ಅಷ್ಟೆಲ್ಲ ಸೂಕ್ಷ್ಮವಾದ ಪ್ರಾಣಿಗಳನ್ನು ವೇದ ಗಮನಿಸಿದೆ, ಗುರುತಿಸಿದೆ. ಮತ್ತು ಆಚಾರ್ಯ ಹೇಳುತ್ತಾರೆ, ಪರಮಾಣು ಪ್ರದೇಶದಲ್ಲಿ, ಅಷ್ಟು ಸಣ್ಣ ಪ್ರದೇಶದಲ್ಲಿ ಅಷ್ಟೆಲ್ಲ ಅನಂತ ಜೀವರಾಶಿಗಳಿದ್ದಾರೆ. ಹಾಗಾಗಿ ಜೀವರಾಶಿಗಳ ಸೂಕ್ಷ್ಮ ಎಷ್ಟಿದೆ ನೋಡಿ. ಅದೆಲ್ಲ ಬದುಕಿದವುಗಳು, ಕ್ರಿಯಾಶೀಲಗಳು, ಸೂಕ್ಷ್ಮ ಶರೀರಗಳು ಎಲ್ಲವೂ ದೃಷ್ಟಿಯಲ್ಲಿ ಬಂದರು. ಎಲ್ಲದರಲ್ಲಿಯೂ ದೇವರಿದ್ದಾನೆ, ಪರಿಪೂರ್ಣ ಇದ್ದಾನೆ. ಇದನ್ನೇ, ಆದರೆ ನೀನು ಯಾರನ್ನು ದೇವರನ್ನು ಮೆಚ್ಚಿಸಿದರೆ ಎಲ್ಲರನ್ನು ಮೆಚ್ಚಿಸಿದ್ದಾರೆ. ಎಲ್ಲೆಡೆಯೂ ಭಗವಂತ ತುಂಬಿದ್ದರಿಂದ ನೀನು ಆ ದೊಡ್ಡ ಮಟ್ಟಿನ ಭಗವಂತನನ್ನು ಆರಾಧನೆ ಮಾಡುವ ಮೂಲಕ ಎಲ್ಲರನ್ನು ನೀನು ಆರಾಧನೆ ಮಾಡಿದಂತಾಯಿತು. ಇನ್ನೇನು ಉಳಿಲಿಲ್ಲ. ನಿನ್ನ ಯೋಚನೆ ಇಲ್ಲಿ ಬಂದರೆ ಆಗಿತ್ತು, ನಾನು ಸರ್ವಗತನಾದ ಭಗವಂತನನ್ನು ಈ ಪ್ರತಿಮೆಯಲ್ಲಿ ಉಪಾಸನೆ ಮಾಡ್ತಾ ಇದ್ದೇನೆ. ಈ ಪ್ರತಿಮೆಯಲ್ಲಿರತಕ್ಕ ಭಗವಂತನು, ಎಲ್ಲೆಡೆ ಇರತಕ್ಕ ಭಗವಂತನು ಒಂದೇ, ಏಕಮೇವ ಅದ್ವಿತೀಯ ಬ್ರಹ್ಮವನ್ನು ವ್ಯತ್ಯಾಸ ಇಲ್ಲ. ನೇಹ ನಾನಸ್ತಿ ಕಿಂಚಿತ್ ಪೂರ್ಣಮದಃ ಪೂರ್ಣಮಿದಂ ಅಂತ ಎಚ್ಚರಾಗಿದ್ದರೆ ಎಲ್ಲರನ್ನು ಪೂಜೆ ಮಾಡಿದರೆ ಆಗ್ತದೆ. ಪ್ರಾಣನೊಳಗಿರದ ಭಗವಂತನು, ಇಂದ್ರಾದಿಗಳಲ್ಲಿ ಇರತಕ್ಕ ಭಗವಂತನು, ಸ್ಥಾವರಗಳಲ್ಲಿ ಇರತಕ್ಕ ಭಗವಂತನು, ಬೆಟ್ಟ ಕಂದಕಗಳಲ್ಲಿರುವ ಭಗವಂತನು, ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣುವ ಸರ್ವತ್ರೋಪಾಸನೆ ಇದು ವಿಶೇಷಾಂಶ. ವ್ಯಾಪ್ತೋಪಾಸನೆ ಕ್ರಮಗಳು ಎಲ್ಲೆಡೆ ಕಾಣುವಂತಹ ಶಕ್ತಿ ಇರುವಂಥದ್ದು ಯೋಗಿಗಳಿಗೆ ಅಂತ. ಸರ್ವತ್ರ ವಿದಿತಾತ್ಮನಾಂ, ಅಗ್ನಿಯಲ್ಲಿ ಉಪಾಸನೆ ಮಾಡುವವರಿರ್ತಾರೆ, ಪ್ರತಿಮೆಯಲ್ಲಿ ಪೂಜೆ ಮಾಡುವವರಿರ್ತಾರೆ. ಅಗ್ನೋ ಕ್ರಿಯಾವತಾಂಚೇವ ಯೋಗಿನಾಂ ಹೃದಯದಲ್ಲಿ, ಧ್ಯಾನದಲ್ಲಿ ಯೋಗಿಗಳು ನೋಡಿಕೊಳ್ಳುತ್ತಾರೆ. ಪ್ರತಿಮಾಸು ಅಪ್ರಬುದ್ಧ, ಎಚ್ಚರ ಕಣ್ಣಿದ್ದವರಲ್ಲಿ ಪ್ರತಿಮಾ ಪೂಜೆ ನಡೀತದೆ. ಸರ್ವತ್ರ ವಿದಿತಾತ್ಮ, ಎಲ್ಲೆಡೆ ಭಗವಂತನ ಎಚ್ಚರ ಕಾಣುವವರು ಜ್ಞಾನಿಗಳು. ಒಂದನ್ನು ದೇವರಲ್ಲದ ಕಥೆಯಿಂದ ನೋಡುವುದೇ ಇಲ್ಲ. ಎಲ್ಲದರಲ್ಲಿ ಎಲ್ಲೆಡೆಯೂ ಭಗವಂತನನ್ನು ಕಾಣುತ್ತಾರೆ. ಆದ್ದರಿಂದ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಆಗಿಬಿಟ್ರೆ, ನೀವು ಪೂಜೆ ಮಾಡಿದರೆ ಎಲ್ಲರನ್ನು ಪೂಜೆ ಮಾಡಿದಾಗ ಆಗಲಿಲ್ಲ. ಯಾಕೆ? ನೀವಿಟ್ಟುಕೊಂಡದ್ದು ದೇವತೆಗಳನ್ನು ಮಾತ್ರ ಪೂಜೆ ಮಾಡಲಿಕ್ಕೆ. ಇದು ನಾವೀಗ ದೇವರ ಪೂಜೆ ಮಾಡಿದರೆ ದೇವತೆಗಳು ಮಾತ್ರ ಅಲ್ಲ, ನಿಮಗೆ ಸ್ಥಾವರಗಳು, ಬೆಟ್ಟಗಳು ಪೂಜೆ ಮಾಡಿದಾಗ ಆಗ್ತದೆ, ನದಿಗಳನ್ನು ಪೂಜೆ ಮಾಡಿದಾಗ ಆಗ್ತದೆ. ಗೊತ್ತಿರದ ಎಲ್ಲ ವ್ಯಕ್ತಿಗಳನ್ನು ಪೂಜೆ ಮಾಡಿದಾಗ ಆಗ್ತದೆ. ಈಗ ಅದು ಲಾಭವೂ ಇದು ಲಾಭ. ಈಗ ದೇವರೇ ಹೇಳ್ತಾನೆ, ನಾನು ಎಲ್ಲೆಡೆ ತುಂಬಿದ್ದೇನೆ, ಅದನ್ನೆಲ್ಲ ಪೂಜೆ ಮಾಡಿದರೆ ಎಲ್ಲ ಆಗ್ತದೆ. ಸರ್ವ ಧರ್ಮಾನ್ನು ಪರಿತ್ಯಜ್ಯ ಅನೇಕಂ ಶರಣ ಪ್ರಜ ಹೇಳಲಿಲ್ಲ. ಎಲ್ಲರ ಪೂಜೆ ಪುನಸ್ಕಾರ ಬಿಡು ಮಾರಾಯ, ಎಲ್ಲರ ಧರ್ಮಗಳನ್ನು ಬಿಡು ಮಾರಾಯ,
ನನ್ನ ಪೂಜೆ ಮಾಡು ನೀನು, ಸಾಕಾಗ್ತದೆ, ಎಲ್ಲರಿಗಿಂತ ಬಿಡುಗಡೆ ನಾನು ಕೊಡುತ್ತೇನೆ ಅಂತ ದೇವರು ಹೇಳಿರುವಾಗ ನಮಗೆ ಯಾಕೆ ನಂಬಿಕೆ ಬರುವುದಿಲ್ಲ? ಅದಕ್ಕೆ ಎಲ್ಲ ಸರ್ವಗತೋ ಹರಿಹಿ ಅಂತೇಳಿ ಹರಿಶಬ್ದ ಅದನ್ನು ಹೇಳ್ತದೆ, ದೇವರ ಅಸ್ತಿತ್ವವನ್ನು ಸರ್ವತ್ರ ಇರುವುದನ್ನು. ಯಾಕೆಂದರೆ ವಿಹರತಿ ಅಂತ ಹೇಳಿದ್ದಲ್ಲ, ಸರ್ವತ್ರ ವಿಹರತಿ ಅಂತ ಯಾರಿಗಿಂತ ಎಲ್ಲೆಡೆ ಇದ್ದಾನೆ ಹೇಳುವುದೇ ಹರಿಶಬ್ದದ ಅರ್ಥ. ಇನ್ನೊಂದು ವಿಶೇಷ ಅರ್ಥ ಅಂತ ನಾನು ಹೇಳ್ತೇನೆ ಹೇಳುವಾಗ ಇರಲಿ. ಹಾಗಾಗಿ ಸರ್ವಗತತ್ವಕ್ಕೆ ಅನ್ವಯ ಪಡುವಂತ ಅದನ್ನು ಎಲ್ಲ ಕಡೆಯೂ ಆನಂದವಾಗಿ ಚೆನ್ನಾಗಿರುವವನು ಭಗವಂತನಾದ್ದರಿಂದ ಇದ್ದಾನೆ ಎನ್ನುವುದಕ್ಕೆ ಪ್ರೂಫೇ ಹರಿಶಬ್ದ. ಅದಕ್ಕೆ ನಾವು ಕೊಟ್ಟರು ಎಲ್ಲ ಕಡೆ ತರದಿಂದ ಭಗವಂತನು ಮತ್ತೆ ಎಲ್ಲವನ್ನು ಆಹಾರ, ನಿಮ್ಮ ಪೂಜೆ ಪುನಸ್ಕಾರಗಳನ್ನೆಲ್ಲ ಎಲ್ಲೆಡೆ ಇದ್ದದನ್ನು ಕೊಂಡೊಯ್ಯೋದು ಅವನೇ. ಆದ್ದರಿಂದ ಇವನಿಗೆ ಪೂಜೆ ಮಾಡಿದರೆ ಮುಗಿದೋಯ್ತಲ್ಲ. ನೀವಾಗಿ ಪೂಜೆ ಮಾಡಿದರೆ ಅವರು ಬಲ ಕೊಡ್ತಾರೆ, ಪೂಜೆ ಮಾಡಿದ ನೀವು ಎಲ್ಲಿಗಾದರೂ ಪೂಜೆ ಮಾಡಿದರೆ ಅವರು ಎಳ್ಕೊಳ್ತಾರೆ. ಎಳ್ಕೊಂಡಂತ ಆಗ್ಬೋದು, ನಾವೇ ಕೊಡೋದಾಗ್ಬೋದು. ನಾವಾಗಿ ವ್ಯವಹಾರ ಮಾಡಿದ್ದಕ್ಕೆ ಟ್ಯಾಕ್ಸ್ ಕೊಟ್ಟರೆ ಅವರು ಒಳ್ಳೆ ಮನುಷ್ಯ ಅಂತೇಳಿ ನಮ್ಮನ್ನು ದೇಶದಲ್ಲಿ ಕನ್ಸಿಡರ್ ಮಾಡ್ತಾರೆ ಪ್ರಜೆಗಳಿಂದ. ನಾವು ಅವನಿಗೆ ಟ್ಯಾಕ್ಸ್ ಪತ್ತಿಸಿ ಆಚೀಚೆ ಮಾಡಿ ತಪ್ಪು ಲೆಕ್ಕಾಚಾರ ಮಾಡಿ ಹಾಗೆ ಬದುಕಿದರೆ ಅವನು ನಮಗೆ ಇದು ಮಾಡಿ ಎಂಥದ್ದು ಐಡಿಯಾ ಎಲ್ಲ ಬಂದು ಸಿಕ್ಕಿಸಿ ಹಾಕಿ ನಮ್ಮನ್ನು ಎಳೆದವ್ರು ನೋಡಿ ದುಡ್ಡು ನಮಗೆ ಹಾಕಿಬಿಡ್ತಾರೆ, ಕಪ್ಪಿ ಹಾಕಿಬಿಡ್ತಾರೆ, ಟ್ಯಾಕ್ಸನ್ನು ಹಾಕ್ತಾರೆ. ಹಾಗೆ ನಾವು ದೇಶದಲ್ಲಿ ವಂಚನೆ ಮಾಡಿ ಬದುಕಿ ಮತ್ತೆ ಸಿಕ್ಕಿ ಹಾಕಿಕೊಂಡು ನಮ್ಮದು ಕಳ್ಕೊಳ್ಳೋದು ಒಳ್ಳೆಯದ? ನಾವು ಹಾಗೆ ಪ್ರಾಮಾಣಿಕವಾಗಿ ಲೆಕ್ಕ ಕೊಟ್ಟು ಎಷ್ಟನ್ನಾಗಿದೆ ಅಷ್ಟನ್ನು ಕೊಂಡು ಒಳ್ಳೆಯದು. ಅಂತ ದೇವರಿಗೆ ಅನುಕೂಲಕರವಾಗಿ ನಾವು ಸೇವೆಯನ್ನು ಮಾಡಿದರೆ ನಮಗೆ ಪರಿಪೂರ್ಣವಾದಂಥ ತೃಪ್ತಿ ಮತ್ತು ಅವನ ಅನುಗ್ರಹ ಆಗ್ತದೆ. ನಾವು ತಪ್ಪು ದಾರಿಯಲ್ಲಿ ಮಾಡಿದ್ರು ಎಳ್ಕೊಳ್ಳೋದು ಅವನೇ ಆಗ್ತಾನೆ. ಅದರಿಂದ ನಮಗೆ ಅವನ ಅನುಗ್ರಹ ಇಲ್ಲ ಆಗ್ತದೆ, ರಾಜನ ಅನುಗ್ರಹ ಇಲ್ಲ ಆಗ್ತದೆ. ನೀನು ಮೋಸ ಮಾಡ್ತಾ ಇದ್ದೀವಿ, ಅವನು ನೀವು ಕಳೆದಾಯ್ತಲ್ಲ ತೆಗ್ದಾಯ್ತಲ್ಲ ದುಡ್ಡು ಹೇಳಿದ್ರು, ನೀನು ಮೋಸ ಮಾಡಿ ಆಯ್ತಲ್ಲ, ನೀನು ಗೊತ್ತಾಗಿ ನಾವು ತೆಗೆದದ್ದಲ್ಲ, ಇಲ್ಲದೆ ನೀನು ಇನ್ನೂ ಮುಂದುವರಿಸುವವನಲ್ಲ ಹೇಳಿ ಅವನು ಕಂಡಾಬಟ್ಟೆ ದೇಶದ ದ್ರೋಹಿಯನ್ನೆಲ್ಲ ಎಲ್ಲಿ ನಮ್ಮನ್ನು ನೋಡ್ತಾನೆ. ಅದನ್ನು ದೇವರ ದ್ರೋಹಿ ಆಗದೆ ನಾವು ಇತರ ದೇವತೆಗಳ ಪೂಜೆಯನ್ನೂ ಮಾಡಿದ ಫಲ ಪಡಿಬೇಕಾದ್ರೆ ಪ್ರಾಣೋತ್ತಮನಾದ ಭಗವಂತನ ಸೇವೆ ಮಾಡಬೇಕು ಎನ್ನುವ ಒಂದು ಅದ್ಭುತವಾದಂತಹ ಚಿಂತನೆಯನ್ನು ಹಿಂದಿನ ಶ್ಲೋಕ ಅನುಕೂಲವಾಗಿ ವಿಷ್ಣು ಆರಾಧನೆಯಿಂದಲೇ ಶ್ರೇಯಸ್ಸು ಅನ್ನೋದಕ್ಕೆ ಇದೊಂದು ವ್ಯಾಪ್ತಿ ಲಕ್ಷಣ ಕೊಟ್ಟು ಹೇತು ಕೊಟ್ಟು. ಅದರಿಂದ ತಾರ್ಕಿಕವಾಗಿ ಹೇಳಿದರೆ ಯತಃ ಅಂತ ಹೇಳಿದ್ರಿಂದ ಯಸ್ಮಾತ್ ಕಾರಣಾತ್ ಸರ್ವಗತತ್ವಾತ್ ಹರಿರೈವ ಉಪಾಸ್ಯ ಹಾಗೆ ಅದೇ ಫಲವನ್ನು ಹೇಳುವಾಗ ಯತಃ ಸರ್ವದೇವಾನ ಉಪಾಸನ ಸಂಭವತಿ ಇತಿ, ಇತರ ದೇವತೆಗಳ ಪೂಜೆಯೂ ಆಗ್ತದೆ ಎನ್ನುವ ನೆನಪಿನಲ್ಲಿ ಇಷ್ಟು ಕ್ಲೀನ್ ಯಾಕೆ ಆಯಿತು ಕೇಳಿದೆ, ಎಲ್ಲ ಕಡೆ ಇರುವುದರಿಂದ ಹೇಳಿ. ಅಷ್ಟೇ ಅಲ್ಲದೆ ಹರಿಶಬ್ದವನ್ನು ಅವನೇ ಸರ್ವವನ್ನು ಆಹರಣ ಮಾಡುವುದರಿಂದ ಸರ್ವಸ್ವ ಹರಣ ತರಿ ನಮ್ಮದೆಲ್ಲ ಎತ್ಕೊಂಡು ಹೋಗ್ತಾನೆ. ನೀವು ಅವನಿಗೆ ಪೂಜೆ ಮಾಡದಿದ್ದರೆ ಪೂಜೆ ಮಾಡಿದರೆ ಮಾಡಲಿಕ್ಕೂ ಇನ್ನು ಬಿಡುವುದಿಲ್ಲ, ಇದ್ದದ್ದನ್ನು ತೆಗಿ. ಅದೇ ಸಂತೋಷವಾಗಿ ನೀವು ಮಾಡಿ ಅವನಿಗೆ ಕೊಟ್ಟರೆ ಎಲ್ಲರಿಗೂ ಮಾಡಲಿಕ್ಕೂ ಕೊಡಬೇಕು. ಈ ರೀತಿಯಾಗಿ ಬಲಾತ್ಕಾರದಿಂದ ಪಡೆಯುವ ಬದಲಿಗೆ ಪ್ರೀತಿಯಿಂದ ಅವನಿಗೆ ಕೊಡುವುದನ್ನು ಉತ್ತಮವಾಗಿದೆ ಅಂತೇಳಿ ಈ ಶ್ಲೋಕ ಚಿಂತನೆ ಕೊಟ್ಟಿದೆ. ಮೊನ್ನೆ ಮತ್ತೆ ಸೇರಿದಾಗ ಉಳಿದ ಇಲ್ಲಿನ ಹರಿಶಬ್ದದ ಸರ್ವಗತತ್ವದ ಒಂದು ಸೂಕ್ಷ್ಮವಾದ ಒಂದು ಮಾತನ್ನು ಉಲ್ಲೇಖ ಮಾಡಿ ಮತ್ತೆ ನಾವು ಮುಂದಕ್ಕೆ ಹೋಗುತ್ತೇವೆ. ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.